ತ್ರಿವರ್ಣ ನ್ಯೂಸ್ಗೆ ಸ್ವಾಗತ. ಇದು ತ್ರಿವರ್ಣ ತ್ರಿಕೋನ ಚರ್ಚೆ. ಇವತ್ತಿನ ನಮ್ಮ ಚರ್ಚೆಯ ವಿಷಯ ದಲಿತರು ಎಂದರೆ ಯಾರು. ಈ ವಿಷಯಕ್ಕೆ ಸಂಬಂಧಿಸಿ ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಮೂವರು ಗಣ್ಯರಿದ್ದಾರೆ. ಹಿರಿಯ ಲೇಖಕರು ಆಗಿರುವಂತಹ ನಿವೃತ್ತ ಪ್ರೊಫೆಸರ್ ಅರವಿಂದ ಮಾಲಗತ್ತಿ ಅವರು ನಮ್ಮ ಜೊತೆಗಿದ್ದಾರೆ. ನಮಸ್ಕಾರ ಅರವಿಂದ್. ನಮಸ್ತೆ. ಅದೇ ರೀತಿ BT ಲಲಿತಾ ನಾಯ್ಕ ಅವರು ಮಾಜಿ ಸಚಿವರು, ಸಾಮಾಜಿಕ ಹೋರಾಟಗಳಲ್ಲಿ ಸಕ್ರಿಯವಾಗಿರುವಂತಹವರು, ಲೇಖಕಿಯು ಕೂಡ. ಲಲಿತಾ ನಾಯ್ಕ ಅವರು ಕೂಡ ನಮ್ಮ ಜೊತೆಗಿದ್ದಾರೆ. ಅವರನ್ನು ಕೂಡ ಸ್ವಾಗತ. ನಮಸ್ತೆ ಮೇಡಮ್. ನಮಸ್ಕಾರ ಸರ್. ಇನ್ನೊಬ್ಬರು ಹಿರಿಯ ಪತ್ರಕರ್ತರಾಗಿರುವಂತಹ ಸಂವಾದ ಪತ್ರಿಕೆಯ ಸಂಪಾದಕರಾಗಿರುವಂತಹ ಇಂದೂಧರ ಹೊನ್ನಾಪುರ ಅವರು ನಮ್ಮ ಜೊತೆಗಿದ್ದಾರೆ. ಹೊನ್ನಾಪುರ ಅವರೇ ನಮಸ್ಕಾರ. 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 ದಲಿತರು ಅಂದರೆ ಯಾರು ಅನ್ನುವಂತಹ ಒಂದು ಪ್ರಶ್ನೆ ಇವತ್ತು ನಾವು ಕೇಳಲಿಕ್ಕೆ ಒಂದು ಹಿನ್ನೆಲೆ ಇದೆ. ಇದು ಬಹಳ ಸಮಯದಿಂದ ನಮ್ಮಲ್ಲಿ ಚರ್ಚೆ ನಡೀತಾ ಇದೆ. ಬೇರೆ ಬೇರೆ ಸಂದರ್ಭಗಳಲ್ಲಿ ಬೇರೆ ಬೇರೆ ಸ್ವರೂಪಗಳಲ್ಲಿ ಚರ್ಚೆ ನಡೀತಾ ಇತ್ತು. ಇತ್ತೀಚೆಗೆ ವಿಧಾನಸೌಧದಲ್ಲಿ ನಡೆದಂತಹ ಒಂದು ಚರ್ಚೆನಲ್ಲಿ, ವಿಧಾನಸಭೆ ಚರ್ಚೆನಲ್ಲಿ ದಲಿತ ಅನ್ನುವಂಥ ಪದವನ್ನ ಪ್ರತಿಪಕ್ಷದ ನಾಯಕ ಅಶೋಕ್ ಅವರು ಬಳಸಿದಾಗ ಆಳುವ ಪಕ್ಷದ ಹಲವು ಸಚಿವರು ಅದಕ್ಕೆ ಆಕ್ಷೇಪ ವ್ಯಕ್ತಪಡಿಸ್ತಾರೆ. ಡಾಕ್ಟರ್ HC ಮಹದೇವಪ್ಪ ಅವರ ಸಹಿತ ಎಲ್ಲರೂ ಕೂಡ ಆ ಪದ ಪ್ರಯೋಗ ಮಾಡಬೇಡಿ. ಡಾಕ್ಟರ್ ಪರಮೇಶ್ವರ್ ಅವರು ಕೂಡ ಈ ಚರ್ಚೆಯಲ್ಲಿ ಭಾಗವಹಿಸಿದ್ರು. ದಲಿತ ಅನ್ನುವ ಪದ ಪ್ರಯೋಗ ಮಾಡಬೇಡಿ, ಸಂವಿಧಾನಬದ್ಧವಾಗಿ ನೀವು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಅಂತ ಹೇಳಬೇಕು ಅನ್ನುವಂತ ಮಾತನ್ನ ಹೇಳ್ತಾರೆ. ಅದೇ ರೀತಿ ಇತ್ತೀಚೆಗೆ ಈಗ 2-3 ದಿನಗಳ ಹಿಂದೆ BT ಲಲಿತಾ ನಾಯ್ಕ ಅವರು ಒಂದು ಸಮಾರಂಭದಲ್ಲಿ ಮಾತಾಡ್ತಾ ದಲಿತ ಅನ್ನುವ ಪದ ಪ್ರಯೋಗ ಸರಿಯಲ್ಲ, ದಲಿತ ಅಂದ್ರೆ ತಂದೆ ಇಲ್ಲದವರು ಅನ್ನುವಂತ ಒಂದು ಅರ್ಥ ಬರುತ್ತೆ, ಈ ಹಿನ್ನೆಲೆಯಲ್ಲಿ ಆ ಪದವನ್ನು ನಾವು ಬಳಸಬಾರದು ಎನ್ನುವಂತ ಮಾತನ್ನ ಹೇಳ್ತಾರೆ. ಅದಕ್ಕೆ ಇಂದೂಧರ್ ಅವರು ಮತ್ತೆ ಇತರ ದಲಿತ ಸಂಘರ್ಷ ಸಮಿತಿಯ ಹಲವಾರು ನಾಯಕರು ಅದಕ್ಕೆ ಪ್ರತಿಕ್ರಿಯೆಯನ್ನು ಕೊಡ್ತಾರೆ. ಆ ಅರ್ಥ ನೀವು ಹೇಳಿದ್ದು ಯಾವ ನಿಘಂಟಿನಲ್ಲೂ ಇಲ್ಲ ಎನ್ನುವಂತ ಮಾತು ಬರುತ್ತೆ. ಈ ಹಿನ್ನೆಲೆಯಲ್ಲಿ ಇವತ್ತು ನಾವು ಈ ಚರ್ಚೆಯನ್ನ ಕೈಗೆತ್ತಿಕೊಂಡಿದ್ದೇವೆ. ನಾನು ಮೊದಲು ಲಲಿತಾ ನಾಯ್ಕ ಅವರಿಂದಲೇ ಆರಂಭಿಸ್ತೇನೆ. ಮೇಡಮ್, ನೀವು ಮೊನ್ನೆ ಭಾಷಣ ಮಾಡಿದಾಗ ನೀವು ಯಾವ ಅರ್ಥದಲ್ಲಿ ಅದನ್ನ ಮಾತಾಡಿದ್ರಿ? ಅದು ದಲಿತ ಅಂದ್ರೆ ತಂದೆ ಇಲ್ಲದವರು ಅನ್ನುವಂತ ಒಂದು ಅರ್ಥ ಬರುತ್ತೆ ಅಂತ ನೀವು ಹೇಳಿದ್ರಿ. ಅದಕ್ಕೆ ಸಂಬಂಧಿಸಿ ನಿಮ್ಮ ನಿಲುವು ಏನು? ಸರ್, ಅದು ನಿಘಂಟುಗಳಲ್ಲಿ ನಾನು ನೋಡಿಲ್ಲ, ಇಲ್ಲ ಅಂತಲೇ ಅನ್ಕೊಳ್ಳೋಣ. ಬಹಳಷ್ಟು ವಿಷಯಗಳು, ಇತ್ತೀಚಿನ ವಿಷಯಗಳೆಲ್ಲ ನಿಘಂಟಿನಲ್ಲಿ ಬರಲ್ಲ. ಯಾಕೆಂದ್ರೆ ಈಗ ಸಖತ್ ಅಂತೀವಿ, ಸಖತ್ ಜೋರಾಗಿತ್ತು, ಸಖತ್ ಕೆಲಸ ಮಾಡಿದ್ರು, ಬಹಳ ಚೆನ್ನಾಗಿತ್ತು ಅನ್ನೋದನ್ನ ಅದಕ್ಕಿಂತ ಒತ್ತು ಹೇಳೋದಕ್ಕೆ, ಮನಮುಟ್ಟೋ ಹಾಗೆ ಹೇಳೋದಕ್ಕೆ ಸಖತ್ ಅನ್ನೋ ಪದ ಬಳಸ್ತೀವಿ. ಆದ್ರೆ ಅದು ಯಾವ ಡೈರಿಲಿ ಇಲ್ಲ, ಡಿಕ್ಷನರಿಲಿ ಇಲ್ಲ. ಆದ್ರಿಂದ ಇದು ದಲಿತ ಅನ್ನೋದು ಒಂದು ನಾವೆಲ್ಲ ಚರ್ಚೆ ಮಾಡ್ತಿದ್ದಾಗ, ಅದು ನಮ್ಮ ದಲಿತ ಸ್ನೇಹಿತರೇನೆ, ನಮ್ಮ ಅಡ್ವೊಕೇಟ್ ಇದಾರೆ, ಒಬ್ರು ರಾಮು ಅಂತ, ಇನ್ನೊಬ್ರು ಅಂಜನ್ ಮೂರ್ತಿ ಅಂತ, ಮತ್ತೆ ಇನ್ನು ಬೇರೆ ಬೇರೆ ಗಿರೀಶ್ ಅಂತ, ಹೀಗೆಲ್ಲ ಒಂದು ಕೂತು ಮಾತಾಡ್ತಿದ್ದಾಗ ಅವರು ಹೇಳಿದ್ರು, ದಲಿತ ಅಂದ್ರೆ ಅಷ್ಟು ಒಳ್ಳೆ ಶಬ್ದ ಅಲ್ಲ, ಅದು ಹರಿಜನ ಅನ್ನುವಂಥದ್ದು ಹೇಗೆ ನಮಗೆ ಬೇಸರ ತರಿಸತ್ತೋ, ಬೇರೆ ಬೇರೆ ಹೊಲೆಯ ಮಾದಿಗ ಅನ್ನೋದು ಹೇಗೆ ಬೇಸರ ತರಿಸತ್ತೋ, ದಲಿತ ಅನ್ನೋದು ಅಷ್ಟೇ ಬೇಸರ ತರಿಸುವಂತ ವಿಷಯ. ಅದು ತಂದೆ ಇಲ್ಲದ ಮಕ್ಕಳು, ಅನಾಥ ಮಕ್ಕಳು, ಅಥವಾ ಅನಾಥರು ಅಂದ್ರೆ ಆ ರೀತಿ ಅನಾಥರಲ್ಲ, ತಂದೆನೇ ಇಲ್ಲದೆ ಹುಟ್ಟಿರುವಂತರು ಅಂತ ಕೆಟ್ಟ ಶಬ್ದವನ್ನ ಅದು ಹೊತ್ಕೊಂಡಿದೆ. ಆ ದಲಿತ ಅನ್ನೋ ಶಬ್ದ ಅಂತ ಕೆಟ್ಟದ್ದದು, ಅದು ಹೇಳ್ಬಾರ್ದ್ರಿ ನಮಗೆ ಯಾರಿಗೂ ಅಂತ ಅವ್ರಂದ್ರು. ನನಗೆ ಅನ್ನಿಸ್ತು, ಹೌದೇನೋ ಅಂತ ಅನ್ನಿಸ್ತು. ಅದಕ್ಕೆ ನಿಜವಾಗಿ ಎಲ್ಲಿ ನೋಡಿದ್ರು ದಲಿತ ಓಣಿಗಳು ಅಂತಾರೆ. ಒಂದ್ಸಾರಿ ಅರವಿಂದ್ ಮಾಲ್ಗತ್ತಿ ಸರ್ ಹೇಳಿದ್ರು, ಇದು ಬಡವರನ್ನೂ ಸೇರಿಸಿ ದಮನಿತರು, ಶೋಷಣೆಗೊಳಗಾದವರು, ಅವರೆಲ್ಲರೂ ಕೂಡ ದಲಿತರೇ ಅನ್ನೋ ಮಾತು ಹೇಳಿದ್ರು. ಅವ್ರು ಹೇಳಿದ್ರು ಅಷ್ಟೇನೆ, ಆದ್ರೆ ಅದನ್ನ ಯಾರು ಒಪ್ಕೊಳಕ್ ತಯಾರಿಲ್ಲ. ದಲಿತರು ಅಂದ್ರೆ ನಾವಲ್ಲ ಅಂತಾರ, ಕಡು ಬಡವರು ಅನ್ಬಹುದು ಬೇಕಾದ್ರೆ, ದಲಿತರು ಅಂತ ಹೇಳಿದ್ರೆ ಅವರು ಇಲ್ಲ, ನಾವು ದಲಿತರಲ್ಲ ಅಂತ. ಅಂದ್ಮೇಲೆ ಒಂದು ಕಸುಬಿಗೋಸ್ಕರ, ಒಂದು ಕಸುಬನ್ನ ಅನುಸರಿಸಿ ಇಡುವಂತ ಹೆಸರುಗಳಿಗೆ ಒಂದು ಮಾನ್ಯತೆ ಇದೆ, ಅದು ಏನಾರು ಆಗಿರ್ಲಿ. ಅದು ಈಗ ಲಂಬಾಣಿ ಅಂತೀವಿ ಸರ್, ಲಂಬಾಣಿ ಅಂದ್ರೆ ಲವಣವನ್ನ ಮಾರ್ತಿದ್ರು, ಉಪ್ಪು ಮಾರ್ತಿದ್ರು ಇವರು. ಬಂಜಾರ ವಾಣಿಜ್ಯ ಅನ್ನೋದ್ರಿಂದ ವಣಿಜ್ಯಾಗಿ ಅದು ವಣಿಜ್ಯವಾಗಿ ಬಂಜಾರ ಅಂತಾಗಿದೆ. ಆ ರೀತಿಯಾಗಿ ಬಣಜಾರ, ಇಂಥವೆಲ್ಲ ಬೇರೆ ಕೂಲಿಕಾಯರಿಗೆ ಮತ್ತೊಂದು ಹೇಳ್ತಾರೆ. ಹೀಗೆ ಒಂದೊಂದು ಶಬ್ದವು ಕೂಡ ಒಂದೊಂದು ಯಾವ ಜಾತಿ ಸೂಚಕ ಶಬ್ದಗಳಿದಾವೆ ಅವೆಲ್ಲ ಅವರ ಕಸುಬಿನಿಂದ ಬಂದಿವೆ. ಆದ್ರೆ ದಲಿತ ಅನ್ನೋದು ಯಾವ ಕಸುಬಿನಿಂದ ಬಂದಿದೆಯೋ ಗೊತ್ತಿಲ್ಲ, ಅದು ಬೇರೆ ಬೇಕಾದ್ರೆ ಬದಲಾಯಿಸಬಹುದು. ಹೇಗೆ ಸವಿತ ಸಮಾಜ ಅಂತ ಬದಲಾಯಿಸ್ಕೊಂಡಿದಾರಲ್ಲ ಅನ್ನೋ ಮಾತಾಡಿದ್ವಿ. ಅದೇ ಮಾತನ್ನ ನಾನು ನೀವು ಮಾತನಾಡುವಾಗ ಮೊನ್ನೆ ಹೇಳಿದ್ದೇನು ಅಂತ ಹೇಳಿದ್ರೆ, ತಂದೆ ಇಲ್ಲದವರು ಅನ್ನುವಂಥದ್ದು ಅರ್ಥ ಇದೆ ಅನ್ನುವಂಥದ್ದು, ಅದಕ್ಕೇನಾದ್ರೂ ಆಧಾರ ಇದೆಯಾ? ಇಲ್ಲ ಸರ್, ಆಧಾರ ಏನಿಲ್ಲ, ಆಧಾರ ಇಲ್ಲ. ತಂದೆ ಇಲ್ಲ, ಅವ್ರು ಮಾತಾಡಿದಾಗ ಅವ್ರು ಹೇಳಿದ್ದು, ಅವರಿಗೂ ಆಧಾರ ಇದೆಯೋ ಇದೋ ಗೊತ್ತಿಲ್ಲ.
ಆ ಗುಂಪಿನಲ್ಲಿ 3-4 ಜನ ಹೇಳಿದ್ರು ಇಲ್ಲ ಅದು ನನಗೆ ಒಂದ್ಸಾರಿ ಇವ್ರು ಹೇಳ್ದಂಗ್ ನೆನಪಿದೆ. ಯಾರು ನಮ್ಮ ಸಿದ್ಲಿಂಗಯ್ಯರು ಹೇಳಿದ್ರು, ನೀವು ಯಾಕ್ರಿ ನನಗೆ ದಲಿತ ಕವಿ ಅಂತ ಹೇಳ್ಬೇಡಿ, ನಾನು ಎಲ್ರ ತರ ಕವಿ ಅಂತ ಹೇಳಿ ಅಂದಾಗ ಅಲ್ಲ, ಅದು ಬೇರೆ ಕಂಟೆಕ್ಸ್ಟ್ ನಲ್ಲಿ ಅವರು ಹೇಳಿದ್ರು. ಆ ಚರ್ಚೆಗೆ ನಾವು ಬರೋಣ. ಎಂದೂದರ್ ಸರಿಗ ನೀವು ಅದಕ್ಕೆ ತಕ್ಷಣ ಪ್ರತಿಕ್ರಿಯೆ ಕೊಟ್ರಿ ಪತ್ರಿಕೆಯಲ್ಲಿ. ನೀವು ಮತ್ತು ಇನ್ನುಳಿದ ನಿಮ್ಮ ಮಾವಳ್ಳಿ ಶಂಕರ್ ಅವರು ಮತ್ತಿತರ ಗೆಳೆಯರು ಅದಕ್ಕೆ ಪ್ರತಿಕ್ರಿಯೆ ಕೊಟ್ರಿ. ಇದು ಶಬ್ದ ಯಾವುದೇ ನಿಘಂಟಿನಲ್ಲಿ ಈ ತರದ ಅರ್ಥ ಇಲ್ಲ ಅನ್ನುವಂಥದ್ದು. ಈಗ ದಲಿತ ಚಳವಳಿ ಅನ್ನುವಂಥದ್ದು ನಾವು ಮೊದಲು ಪ್ರಸ್ತಾಪ ಕಾಣೋದು ನಮಗೆ ನಮ್ಮ ಗೋಪಾಲ ಬಾಬಾ ವಾಲಂಕರ್ ಅವರ ಪ್ರಸ್ತಾಪ ಬಂದಾಗ ಬರುತ್ತೆ. ಅದು ಅಂಬೇಡ್ಕರ್ ಅವರು ಕೂಡ ಇದನ್ನ ಪ್ರಸ್ತಾಪ ಮಾಡಿದ್ದಾರೆ. ದಲಿತ ಚಳವಳಿಯ ಪ್ರವರ್ತಕ ಅಂತ ಹೇಳ್ಬಿಟ್ಟು ಅವರನ್ನು ಮತ್ತು ಹರಿಚಂದ್ ಠಾಕೂರ್ ಅವರನ್ನು ಕೂಡ ಉಲ್ಲೇಖ ಮಾಡ್ತಾರೆ ಬೇರೆ ಬೇರೆ ಸಾಹಿತ್ಯಗಳಲ್ಲಿ. ಜ್ಯೋತಿಬಾ ಫುಲೆ ಅವರು ಆಮೇಲೆ ಬರ್ತಾರೆ 1827 ನಂತರ. ಅದು ಈ ದಲಿತ ಅನ್ನುವ ಶಬ್ದ ಇದೆಯಲ್ಲ, ಆವಾಗಿನಿಂದ ಬಂತಲ್ಲ, ಆವಾಗಿನಿಂದ ಯಾವ ಅರ್ಥ ಇತ್ತು ಹಾಗಿದ್ರೆ ಇದಕ್ಕೆ, ಈ ಶಬ್ದಕ್ಕೆ? ಈಗ ದಲಿತ ಅನ್ನೋ ದಲಿತ ಪದ ಸಂಸ್ಕೃತದಿಂದ ಮೂಲದಿಂದ ಬಂದಿರೋ ಪದ. ಅದು ನಮಗೆಲ್ಲ ಗೊತ್ತಿರೋ ಹಾಗೆ ಅದನ್ನ ಹೆಚ್ಚು ಬಳಸಿದವರು ಜ್ಯೋತಿರಾವ್ ಬಾಪುಲೆ ಅವರು. ಅದನ್ನ ಅವರ ಸತ್ಯಶೋಧನಾ ಸಮಾಜ ಮಾಡಿದಾಗ ಅವರು ತಳ ಸಮುದಾಯಗಳನ್ನ ಕುರಿತು ಮಾತಾಡುವಾಗ ಅವರು ದಲಿತ ಅನ್ನೋ ಪದನ ಬಳಸ್ತಾರ ಅವರು. ಅದಾದ್ಮೇಲೆ ಬಾಬಾ ಸಾಹೇಬರು ಹಲವಾರು ಕಡೆ ಬಳಸಿದಾರೆ ಅದನ್ನ. ವಿಶೇಷವಾಗಿ ಇದು ಪ್ರವರ್ಧಮಾನಕ್ಕೆ ಬಂದಿದ್ ಯಾವಾಗ ಅಂದ್ರೆ 73-74ರಲ್ಲಿ ಮಹಾರಾಷ್ಟ್ರದಲ್ಲಿ ದಲಿತ್ ಪ್ಯಾಂಥರ್ ಮೂವ್ಮೆಂಟ್ ಆರಂಭ ಆದಾಗ ದಲಿತ ಅನ್ನೋ ಪದ ಹೆಚ್ಚು ಇದಕ್ಕೆ ಬಳಕೆಗೆ ಬಂತು. ದಲಿತ್ ಅನ್ನೋದು ಏನಂತಂದ್ರೆ, ದಲಿತ್ ಅಂತಂದ್ರೆ ಎಲ್ಲಾ ಹಿಂದೂ ಚಾತುರ್ವರ್ಣ ವ್ಯವಸ್ಥೆನಲ್ಲಿ ಯಾವ್ಯಾವ ಜಾತಿಗಳು ತಮ್ಮ ಜಾತಿ ಹೆಸರು ಹೇಳ್ಕೊಳ್ಳಿಕ್ಕೆ ಅವಮಾನ ಪಡ್ತಾರೋ ಅಥವಾ ಜಾತಿ ಹೆಸರು ಹೇಳಿದ್ರೆ ಅದನ್ನ ಕೀಳು ಅಂತ ಸಮಾಜ ಭಾವಿಸುತ್ತೋ ಅಂತ ಎಲ್ಲ ಸಮಾಜದವರು ಸೇರಿ ದಲಿತ ಅಂತ ಬರುತ್ತೆ. ಶೋಷಿತಕ್ಕೂ ದಲಿತಕ್ಕೂ ವ್ಯತ್ಯಾಸ ಇದೆ. ಶೋಷಿತ ಅಂತಂದ್ರೆ ಎಲ್ಲಾ ಜಾತಿ ಬಡವರು, ಎಲ್ಲಾ ಎಕ್ಸ್ಪ್ಲಾಯ್ಟೆಡ್ ಜನಗಳನ್ನು ಶೋಷಿತರಾಗ್ತಾರೆ. ಆದ್ರೆ ದಲಿತ ಅನ್ನೋದು ಶೋಷಿತ ಪದಕ್ಕೆ ಹತ್ತಿರದಲ್ಲಿ ಇದ್ರೂನು ದಲಿತ ಅನ್ನೋದು ನಿರ್ದಿಷ್ಟವಾಗಿ ಹಿಂದೂ ಚಾತುರ್ವರ್ಣ ವ್ಯವಸ್ಥೆಯಲ್ಲಿ ಜಾತಿಯ ಅವಮಾನಕ್ಕೆ, ಸಾಮಾಜಿಕ ತುಳಿತಕ್ಕೆ, ಅವಮಾನಕ್ಕೆ ಒಳಗಾದಂತ ಸಮುದಾಯಗಳನ್ನ ಗುರುತಿಸ್ಲಿಕ್ಕೆ ಬಳಸುವಂತ ಪದ ದಲಿತ ಅನ್ನೋದು. ಅದರಲ್ಲಿ ಲಲಿತಾ ನಾಯಕ್ ಅವರು ಹೇಳಿರೋ ತರ ಯಾವ ಅರ್ಥನೂ ಎಲ್ಲೂ ಇಲ್ಲ ಅದಕ್ಕೆ. ದಲಿತ ಅನ್ನೋ ಪದನ ಹಿಂದೆ ಮಹಾರಾಷ್ಟ್ರದಲ್ಲಿ ಯಾರೋ ಪ್ರಶ್ನೆ ಮಾಡಿದ್ರು ಹೈಕೋರ್ಟ್ ಅಲ್ಲಿ. ಅದ್ರ ಏನು ಪ್ರಶ್ನೆ ಮಾಡಿದ್ರು ಅಂದ್ರೆ, ಪರಿಶಿಷ್ಟ ಜಾತಿಗೆ ಪರ್ಯಾಯವಾಗಿ ದಲಿತ ಪದವನ್ನು ಬಳಸ್ತಿದ್ದಾರೆ ಅಂತ ಪ್ರಶ್ನೆ ಮಾಡಿದ್ರು ಅವ್ರು. ಪರಿಶಿಷ್ಟ ಜಾತಿಗೆ ಪರ್ಯಾಯವಾಗಿ ದಲಿತ ಪದ ಬಳಸಬಾರ್ದು ಅಂತ ಕೋರ್ಟ್ ಹೇಳಿದೆ. ದಲಿತ ಅಂತಂದ್ರೆ ಪರಿಶಿಷ್ಟ ಜಾತಿ ಅಂತ ಅಲ್ಲ ಅರ್ಥ. ಅದು ದಲಿತ ಅಂತಂದ್ರೆ ನಾವು ದಲಿತ ಸಂಘರ್ಷ ಸಮಿತಿಯ ನಮ್ಮ ಸಂವಿಧಾನದಲ್ಲಿ, ನಮ್ಮ ಪ್ರಣಾಳಿಕೆನಲ್ಲೂ ನಾವು ಅದಕ್ಕೆ ವ್ಯಾಖ್ಯಾನ ಕೊಟ್ಟಿರೋದು ಏನಪ್ಪಾ ಅಂದ್ರೆ, ಅದನ್ನ ಸ್ಪಷ್ಟವಾಗಿ ನಮ್ಮ ಪ್ರಣಾಳಿಕೆಯಲ್ಲಿ ನಾವು ಬರೆದಿರೋದನ್ನ ನಿಮ್ಗೆ ಓದಿ ಹೇಳ್ತೀನಿ. ದಲಿತ ಎಂದರೆ ಅಸ್ಪೃಶ್ಯರು ಮತ್ತು ಜಾತಿಯಿಂದ ಅಪಮಾನಿತರಾದವರು. ಮತ್ತು ಹೇಳಬೇಕೆಂದರೆ ಯಾರು ಹಿಂದೂ ಚಾತುರ್ವರ್ಣ ಶ್ರಮ ವಿಭಜನೆಯ ಕುತಂತ್ರಕ್ಕೆ ಈಡಾಗಿ ಕೀಳು ವೃತ್ತಿಯನ್ನೇ ತಲತಲಾಂತರದಿಂದ ಅವಲಂಬಿಸಿ ಜಾತಿಯ ಹೆಸರು ಹೇಳಿಕೊಳ್ಳಲು ನಾಚಿಕೆ ಪಡುತ್ತಾರೋ ಅವರು ದಲಿತರು ಅಂತ ನಾವು ಅದನ್ನ ವ್ಯಾಖ್ಯಾನ ಮಾಡಿದ್ವಿ. ದಲಿತ ಪ್ಯಾಂಥರ್ಸ್ ನಮ್ಗಿಂತಾನು ಒಂದ್ ಹೆಜ್ಜೆ ಮುಂದೆ ಹೋಗಿ ಎಲ್ಲಾ ಜಾತಿಯ ಬಡವರು ದಲಿತರು ಅಂತ ಅವ್ರು ಹೇಳಿದ್ರು ಅವರು. ಹಾಗಾಗಿ ದಲಿತ ಅನ್ನೋದ್ರಲ್ಲಿ ಅಪಮಾನ ಅನ್ನುವಂಥದ್ದು ಏನಿಲ್ಲ. ಅಂದ್ರೆ ಅಪಮಾನ ಇದೆ ಅದ್ರಲ್ಲಿ ಇಲ್ಲ, ಮುಂದುವರಿಸ್ತೀನಿ ನಾನು. ಅರವಿಂದಿಗೆ ಈ ಪ್ರಶ್ನೆಯನ್ನು ವರ್ಗಾಯಿಸ್ತೀನಿ. ಅಂದ್ರೆ ದಲಿತ ಅಂದ್ರೆ ಕೇವಲ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡದವರು ಅಲ್ಲ. ದಲಿತ ಅಂದ್ರೆ ಅಸ್ಪೃಶ್ಯರು ಅನ್ನುವ ಶಬ್ದಕ್ಕೂ ಸಮಾನಾರ್ಥ ಅಲ್ಲ ಅಲ್ವಾ? ಇದನ್ನೇ ನೀವು ಒಪ್ತೀರಾ ಅರವಿಂದ್? ಇಲ್ಲ, ಅದೇನಾಗಿದೆ, ಭಿನ್ನ ಕಾಲಘಟ್ಟಗಳಲ್ಲಿ ದಲಿತ ಅನ್ನುವಂತಹ ಶಬ್ದಕ್ಕೆ ಬೇರೆ ಬೇರೆ ಅರ್ಥಗಳನ್ನ ಒದಗಿಸಿಕೊಡ್ಲಾಗಿದೆ. ಮೊದಲನೇದ್ದು, ದಲಿತ ಅನ್ನುವಂತಹ ಶಬ್ದ ಡಿಕ್ಷನರಿಯಲ್ಲಿ ಇಲ್ಲ ಅಂತ ಇಲ್ಲ, ಡಿಕ್ಷನರಿಯಲ್ಲಿ ಇದೆ. ಆದ್ರೆ ಅದಕ್ಕೆ ಇರುವ ಅರ್ಥ ಒಡೆದು ಹೋದ, ತ್ರುಟಿತ, ಛಿದ್ರವಾದ, ಶೋಷಣೆಗೆ ಒಳಗಾದ, ಈ ಅರ್ಥ ದಲಿತ ಅನ್ನುವಂತಹ ಶಬ್ದಕ್ಕೆ ಡಿಕ್ಷನರಿಗಳಲ್ಲಿ ಇದೆ ಒಂದು. ಆಮೇಲೆ ಎರಡನೇದ್ದು, ಇದು ಮರಾಠಿಯಲ್ಲಿ ಮೊದಲಿಗೆ ಬಳಕೆ ಆಗಿದ್ದು. ಸಾಮಾನ್ಯವಾಗಿ ಇದು ಹಿಂದಿ ಮೂಲದ ಪದ ಅಂತ ಅಂದ್ಕೊಂಡ್ಬಿಟ್ಟು ಹೇಳಲಾಗತ್ತೆ. ಮರಾಠಿಯಲ್ಲಿ 1869ರಲ್ಲಿ ಸಾವಿತ್ರಿಬಾಯಿ ಫುಲೆ ಅವರು ಮಹಾರ್ ಅನ್ನುವ ಶಬ್ದಕ್ಕೆ ಪರ್ಯಾಯವಾಗಿ ಈ ಶಬ್ದವನ್ನ ಅವರು ಬಳಸಿದ್ದು ದಾಖಲೆ ಸಿಗುತ್ತೆ ನಮಗೆ. ಅನಂತರದಲ್ಲಿ ಕಾಂಗ್ರೆಸ್ ಏನ್ ಮಾಡುತ್ತೆ, ಕಾಂಗ್ರೆಸ್ ಗವರ್ಮೆಂಟ್ ಎಲ್ಲಾ ಸಮುದಾಯದವರನ್ನ ಒಂದೆಡೆ ಸೇರಿಸುವ ಕಾರಣಕ್ಕೋಸ್ಕರವಾಗಿ 1930ರಲ್ಲಿ ದಲಿತ ಅನ್ನುವಂತಹ ಶಬ್ದವನ್ನ ರಾಜಕೀಯವಾಗಿ
ಬಳಸಿರುವಂತಹದ್ದು ನಮ್ ಗಮನಕ್ಕೆ ಬರುತ್ತೆ. ಅಷ್ಟೇ ಅಲ್ಲ, ಅಂಬೇಡ್ಕರ್ ಅವರು ಕೂಡ ಆ ಶಬ್ದವನ್ನು ಬಳಸ್ತಾರೆ. ಅವರು ಒಂದು ಸಂಘಟನೆಗೆ AIDS ಅನ್ನುವಂತಹ ಸಂಘಟನೆಗೆ ದಲಿತದ ಶಬ್ದವನ್ನ ಅಲ್ಲಿ ಪ್ರಯೋಗ ಮಾಡಲಾಗಿದೆ. ಅಖಿಲ ಭಾರತ ದಲಿತ ಕಾಂಗ್ರೆಸ್ ಪರಿಷತ್ತು ಅನ್ನುವಂತಹದ್ದು ಇತ್ತು. ಮತ್ತು ಅಂಬೇಡ್ಕರ್ ಅವರು ಕೂಡ AIDS ನ ಸಂಘಟನೆಗೆ ಜೊತೆಗೆ ಬರುವಂತಹ ಹೆಸರು ಕೂಡ ಅದು. ಅಂದ್ರೆ ನಮಗೆ ದಲಿತ ಅಂತಹ ಶಬ್ದ ಬಳಕೆಯಲ್ಲಿ ಮೊದಲಿನಿಂದಲೂ ಇದೆ. ಆದ್ರೆ 70ರ ದಶಕದಲ್ಲಿ ಏನಾಯ್ತು, ನಮ್ಮ ಕರ್ನಾಟಕಕ್ಕೆ ಬಂದಾಗ ವ್ಯತ್ಯಾಸಗಳಾಗಿವೆ. ಮಾರ್ಕ್ಸ್ವಾದಿಗಳು ಏನ್ ಮಾಡಿದ್ರು, ಎಲ್ಲಾ ಜಾತಿಯ ಬಡವರು, ಶೋಷಣೆಗೆ ಒಳಗಾದವರು, ಹೀಗಾಗಿ ಅವರನ್ನ ದಲಿತರು ಅಂತ ಕರಿಬೇಕು ಅಂತ ಹೇಳಿಬಿಟ್ಟು ಮಾರ್ಕ್ಸ್ವಾದಿಗಳು ವ್ಯಾಖ್ಯಾನ ಮಾಡಿದ್ರು. ಅನಂತರದಲ್ಲಿ ಲೋಹಿಯಾವಾದಿಗಳು ಏನ್ ಮಾಡಿದ್ರು ಅಂತಂದ್ರೆ, ಅಸ್ಪೃಶ್ಯರು ಮತ್ತು ಅಸ್ಪೃಶ್ಯರ ಹಾಗೆ ನೋವನ್ನ ಅನುಭವಿಸಿದಂತವರು ದಲಿತರು ಅಂತ ಅಂದ್ಕೊಂಡ್ಬಿಟ್ಟು ಅನಂತರದಲ್ಲಿ ಲೋಹಿಯಾವಾದಿಗಳು ವ್ಯಾಖ್ಯಾನ ಮಾಡಿದ್ರು. ಇದು 2ನೇ ಘಟ್ಟದಲ್ಲಿ ಆದಂತಹದ್ದು. 3ನೇ ಘಟ್ಟದಲ್ಲಿ ಅಂಬೇಡ್ಕರ್ ವಾದಿಗಳು ಯಾವ ರೀತಿ ವ್ಯಾಖ್ಯಾನ ಮಾಡಿದ್ರು ಅನ್ನುವಂತಹದ್ದನ್ನ ಇಂದೂಧರ ಹೊನ್ನಾಪುರ ಅವರು ವ್ಯಾಖ್ಯಾನವನ್ನ, ದಲಿತ ಸಂಘರ್ಷ ಸಮಿತಿಯ ವ್ಯಾಖ್ಯಾನವನ್ನ ಓದ್ಬಿಟ್ಟು ಹೇಳಿದ್ರು. ಈ ಎಲ್ಲಾ ಸುಮಾರು ನಾನು ಇಂಥ 85 ವ್ಯಾಖ್ಯಾನಗಳನ್ನ ಮುಂದಿಟ್ಕೊಂಡ್ಬಿಟ್ಟು 3 ಭಾಗಗಳನ್ನಾಗಿ ವರ್ಗೀಕರಣ ಮಾಡಿ 3 ಜನಗಳ ವ್ಯಾಖ್ಯಾನಗಳನ್ನ ಬೇರೆ ಬೇರೆಯಾಗಿ ಕೊಟ್ಟು ಕ್ರೋಢೀಕೃತವಾದಂತಹ ಒಂದು ವ್ಯಾಖ್ಯಾನವನ್ನ ನಾನು ಮಾಡಿದೆ. ಅದು ಯಾವ ರೀತಿಯಲ್ಲಿದೆ ಅಂತಂದ್ರೆ, ಶತಮಾನಗಳಿಂದ ಜನಸಮುದಾಯಗಳಲ್ಲಿ ಆರ್ಥಿಕ, ಸಾಮಾಜಿಕ, ರಾಜಕೀಯವಾಗಿ ಮತ್ತು ಶೈಕ್ಷಣಿಕವಾಗಿ ಶೋಷಣೆಗೆ ಒಳಗಾದವರು, ಒಟ್ಟು ಮನುಷ್ಯ ಸಮಾಜದೊಂದಿಗೆ ಬದುಕಲಾಗದೆ ಊರ ಹೊರಗೆ ವಾಸಿಸಿ ಕೀಳು ವೃತ್ತಿಗೆ ಅವಲಂಬಿತರಾಗಿ ಹೆಸರು ಹೇಳಿಕೊಳ್ಳಲು ನಾಚಿಕೆ ಪಡುವ ಅಸ್ಪೃಶ್ಯರು ಅಥವಾ ಬಹಿಷ್ಕೃತರೆನಿಸಿಕೊಂಡವರೆಲ್ಲರೂ ದಲಿತರು ಎನಿಸಿಕೊಳ್ಳುತ್ತಾರೆ ಅಂತ ವ್ಯಾಖ್ಯಾನ ಮಾಡಿದ್ದಿದೆ. ಸಾಮಾನ್ಯವಾಗಿ ದಲಿತ ಸಂಘರ್ಷ ಸಮಿತಿ ಮಾಡಿದಂತಹ ವ್ಯಾಖ್ಯಾನ ಮತ್ತು ಈ ವ್ಯಾಖ್ಯಾನ ಹೆಚ್ಚು ಬಳಕೆಯಲ್ಲಿದೆ. ಆದ್ರೆ ಮಾರ್ಕ್ಸ್ವಾದಿಗಳ ವ್ಯಾಖ್ಯಾನ ಒಂದು ಕಾಲಘಟ್ಟದಲ್ಲಿ ಇದ್ದದ್ದು ನಿಂತು ಹೋಯ್ತು. ಆಮೇಲೆ ಲೋಹಿಯಾವಾದಿಗಳ ಬಿಸಿ ಕಡಿಮೆ ಆದ್ಮೇಲೆ ಅದು ಕೂಡ ನಿಂತು ಹೋಯ್ತು. ಆದ್ರೆ ಈಗ ಎಲ್ಲಿಗೆ ಬಂದು ಹೋಗ್ಬಿಟ್ಟಿದೆ ದಲಿತ ಅಂತಂದ್ರೆ, ದಲಿತರು ಅಂತಂದ್ರೆ ಅಸ್ಪೃಶ್ಯರು ಅನ್ನುವ ಮಟ್ಟಕ್ಕೆ ತಂದು ನಿಂತ್ಕೊಂಡು ಹೋಗಿದೆ. ಹೀಗಾಗಿ ಕಾಲದಿಂದ ಕಾಲಕ್ಕೆ ದಲಿತ ಅನ್ನುವಂತಹ ಪದದ ವ್ಯಾಖ್ಯಾನ ಬದಲಾಗಿರುವಂತಹದ್ದನ್ನು ನಾವು ನೋಡ್ತೇವೆ, ಅರ್ಥೈಸುವಂತಹದ್ದು ಬದಲಾಗಿರುವಂತಹದ್ದನ್ನು ನೋಡ್ತೇವೆ. ಓಕೆ, ಈ ಆರಂಭದ ಸುತ್ತಿನ ಮಾತುಕತೆಯಲ್ಲಿ ನಮ್ಗೆ ಗೊತ್ತಾಗೋದೇನು ಅಂತ ಹೇಳಿದ್ರೆ, ದಲಿತರು ಅಂದ್ರೆ ಕೇವಲ ಅಸ್ಪೃಶ್ಯರು ಅಲ್ಲ. ದಲಿತರು ಅಂತ ಹೇಳಿದ್ರೆ ಅಸ್ಪೃಶ್ಯರು ಅದರಲ್ಲಿ ಬರ್ತಾರೆ, ಬೇರೆ ದಮನಿತರು ಕೂಡ ಬರ್ತಾರೆ, ಅದರಲ್ಲಿ ಶೋಷಣೆಗೊಳಗಾದವರು ಬರ್ತಾರೆ ಅನ್ನುವಂಥದ್ದು. ಅಂದ್ರೆ ಒಂದು ಬ್ರಾಡರ್ ನೆಲೆನ ವಿಶಾಲ ಅರ್ಥದಲ್ಲಿ ನಾವು ದಲಿತ ಅನ್ನುವಂತಹ ಶಬ್ದವನ್ನ ಇವತ್ತು ಅರ್ಥೈಸ್ತಾ ಇದ್ದೇವೆ ನಾವು. ಮೇಡಮ್, ಈಗ ಮೊನ್ನೆ ನೀವು ವಿಧಾನಸಭೆಯಲ್ಲಿ ನಡೆದ ಚರ್ಚೆಯನ್ನ ಗಮನಿಸಿದ್ದೀರಿ ನೀವು. ಅಶೋಕ್ ಅವರು ದಲಿತ ಅನ್ನುವ ಪದ ಪ್ರಯೋಗ ಮಾಡಿದಾಗ ಡಾಕ್ಟರ್ ಪರಮೇಶ್ವರ್ ಅವರು, ಡಾಕ್ಟರ್ ಮಹದೇವಪ್ಪ ಅವರು ಎಲ್ಲರೂ ಎದ್ದು ನಿಂತ್ಕೊಂಡ್ಬಿಟ್ಟು ಅದನ್ನು ವಿರೋಧಿಸಿದ್ರು. ಇಲ್ಲ, ನೀವು ಆ ಶಬ್ದ ಬಳಸಬಾರದು, ಸಂವಿಧಾನದಲ್ಲಿ ಏನು ಬಳಕೆ ಆಗಿದೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಅಂತ ಬಳಕೆ ಆಗಿದೆ, ಆದ್ರಿಂದ ನೀವು ದಲಿತ ಅನ್ನುವ ಶಬ್ದವನ್ನು ಬಳಸಬಾರದು, ಇದೇ ಶಬ್ದವನ್ನು ಬಳಸಬೇಕು, ಅದು ನಮಗೆ ನೋವುಂಟು ಮಾಡುತ್ತೆ ಅನ್ನುವಂಥ ಮಾತನ್ನ ಹೇಳಿದ್ರು. ಎಲ್ಲ ಪತ್ರಿಕೆಗಳಲ್ಲಿ, ಟಿವಿನಲ್ಲೆಲ್ಲ ವರದಿ ಆಯ್ತು. ಇದಕ್ಕೆ ಸಂಬಂಧಿಸಿ ನೀವು ಹಿಂದೆ ಸಚಿವರಾಗಿದ್ದವರು, ಆಡಳಿತದ ಅನುಭವ ಇರೋರು, ರಾಜಕೀಯದಲ್ಲಿ ಈಗಲೂ ಸ್ವಲ್ಪ ಸಕ್ರಿಯವಾಗಿದ್ದೀರಿ. ಇದಕ್ಕೆ ಸಂಬಂಧಿಸಿ ನೀವೇನ್ ಹೇಳಿಕ್ ಬಯಸ್ತೀರಿ ಲಲಿತಾ ನಾಯಕ್ ಅವರೇ? ಸರ್, ನಾನು ಹೇಳಬಯಸೋದಿಷ್ಟೇ, ಈ ಅಸ್ಪೃಶ್ಯರು ಅನ್ನೋದು ಯಾವ ಬೇರೆ ಬೇರೆ ವಿಧದಲ್ಲಿ ಕೂಡ ಬರಬಾರ್ದು ಸರ್. ಅದು ಅಸ್ಪೃಶ್ಯರು ಅನ್ನೋದನ್ನ ದಲಿತರು ಅನ್ನೋದರ ಮೂಲಕ ಹೇಳೋದಾದ್ರೆ ಆ ಶಬ್ದ ಬೇಕಾಗಿಲ್ಲ ಅಂತ ಅನ್ಸುತ್ತೆ. ಯಾಕೆಂದ್ರೆ ನನಗೆ ನೋವಾಗತ್ತೆ ಅನ್ನೋ ಮಾತನ್ನ ಮಹದೇವಪ್ಪ ಹೇಳ್ಬೇಕಾದ್ರೆ ಸುಮ್ಮನೆ ಹೇಳಿಲ್ಲ ಸರ್. ಅದು ನಿಜವಾಗಿ ಅದು ಕೆಡಕನ್ಸೋದ್ರಿಂದ ಹೇಳ್ತಾರೆ. ಈಗ ಒಂದು ಕೊನೆ ಪಕ್ಷ ತನ್ನನ್ನು ಯಾರು ಅಂತ ಗುರುತ್ಕೊಳ್ಳೋದಕ್ಕೆ ಒಂದು ಒಳ್ಳೆ ಶಬ್ದ ಇಲ್ಲ. ಅದ್ ಯಾರೋ ಹೇಳಿದ್ ಮೊದ್ಲು ಏನೋ ಒಂದಿರೋದನ್ನ ಹೇಳಿ ಮತ್ತಷ್ಟು ಮನ್ಸಿಗೆ ನೋವು ತಂದ್ಕೊಳ್ಳುವಂತ ಪ್ರಸಂಗ ಇಲ್ಲ. ಅಂತ ಪರಿಸ್ಥಿತಿ ಬರಬಾರ್ದು. ಆದ್ರಿಂದ ಬದಲಾಯಿಸ್ಕೋಬಹುದು ಅಂತ ನನಗನ್ಸತ್ತೆ. ದಲಿತರು ಅನ್ನೋದು ಅದ್ ಯಾವ ರೀತಿಯಿಂದಲೂ ಅದು ಒಳ್ಳೇದು, ಇದು ಪರವಾಗಿಲ್ಲ ಈ ಶಬ್ದ ಅಂತ ಯಾರಿಗೂ ಅನ್ಸಲ್ಲ ಸರ್. ಅದು ಈ ಕಾಲಘಟ್ಟದಲ್ಲಿ ಅರವಿಂದ್ ಮಾಲ್ಗತ್ತಿ ಅವ್ರು ಹೇಳ್ದಾಗೆ ಕಾಲಕ್ಕೆ ಯಾವ್ದೋ ಒಂದು ಕಾಲಕ್ಕೆ ದಲಿತ ಸಂಘರ್ಷ ಸಮಿತಿ ಅಂದ್ರೆ ನಾವು ಬಹಳ ಹೆಮ್ಮೆಯಿಂದ, ನಾವೆಲ್ಲ ದಲಿತ ಸಂಘರ್ಷ ಸಮಿತಿಲಿ ಕೆಲಸ ಮಾಡಿದವ್ರೆ. ರಾಯಚೂರು ಪ್ರಪ್ರಥಮ ಬಾರಿಗೆ ನಾನು ಅಧ್ಯಕ್ಷ ಆಗಿದ್ದು, ಜಿಲ್ಲಾ ಮಟ್ಟದಲ್ಲಿ, ತಾಲೂಕ್ ಮಟ್ಟದಲ್ಲಿ ಎಲ್ಲ ಕೆಲಸ ಮಾಡಿದಾಗ ಬಹಳ ಹೆಮ್ಮೆಯಿಂದ ಅದನ್ನ ಹೇಳ್ಕೊಂಡ್ವಿ, ಹೆಮ್ಮೆಯಿಂದ ಹಾಡಿದ್ವಿ. ನಾನು, ಚೆನ್ನಣ್ಣ ವಾಲಿಕಾರ್ ಅವರೆಲ್ಲ ಅಲ್ಲಿ ಆ ಕಡೆ ಬಾಬು ಭಂಡಾರಿಗಳು ಇಂಥರೆಲ್ಲ. ಆದ್ರೆ ಈಗ ನಿಜವಾಗಿ ಅದು ಆ ಶಬ್ದ ಇಷ್ಟ ಆಗೋದಿಲ್ಲ. ಪರಿಶಿಷ್ಟ ಜಾತಿ ಅನ್ನೋದಾದ್ರೂ ವಾಸಿ, ಕೊನೆ ಪಕ್ಷ ಜಾತಿ ಪಂಗಡ SC ST ಅಂದ್ಬಿಟ್ರೆ ನಿಶ್ಚಿಂತೇನೋ ಅನ್ಸುತ್ತೆ. ಆದ್ರಿಂದ ಈ ದಲಿತ ಅನ್ನೋದು ನಮ್ದೇನ ತಕರಾರಿಲ್ಲ, ಆದ್ರೆ ಇಷ್ಟ ಆಗಲ್ಲ ಅಂತ.
ಇಲ್ಲ, ಇದು ಒಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಇಲ್ಲಿದೆ ಎಂದುದರ. ಈಗ ಒಂದು ನಾನು ಕೇಳಬೇಕಾಗಿರೋದು, ದಲಿತ ಸಂಘರ್ಷ ಸಮಿತಿ ಕರ್ನಾಟಕದಲ್ಲಿ ಆರಂಭವಾದ ಹಂತದಲ್ಲಿ ಇದಕ್ಕೆ ಸಂಬಂಧಿಸಿ ಚರ್ಚೆ ನಡೆದಿದೆ. ನೀವು ಅದಕ್ಕೆ ಒಂದು ಸಾಕ್ಷಿಯಾಗಿದ್ದೀರಿ. ಆವಾಗ ನಡೆದ ಚರ್ಚೆ ಏನಿದೆ ಅನ್ನೋದು ಒಂದು ಕುತೂಹಲ. ಎರಡನೇದು, ಈ SC/ST ಕಾಯ್ದೆ 1989 ಇದರ ಕಲಂ 3 ಪ್ರಕಾರ ಒಂದು ಕೇಸ್, ಒಂದು ಪ್ರಕರಣ ನಾನು ಗಮನಿಸಿದೆ. ನಾನು ಯಾರೋ ಒಬ್ಬರನ್ನ ದಲಿತ ಅಂತ ಹೇಳ್ಬಿಟ್ಟು ಬೈದು ಏನೋ ಮಾತಾಯ್ತು ಅಂತ ಹೇಳ್ಬಿಟ್ಟು ಅವರು ಕಂಪ್ಲೇಂಟ್ ಕೊಡುವಾಗ ಅದನ್ನ ಮೆನ್ಷನ್ ಮಾಡಿದ್ರು ಪೊಲೀಸ್ ಸ್ಟೇಷನ್ಗೆ. ಈ ತರ ನನ್ನನ್ನು ದಲಿತ ಅಂತ ಬೈದು ಅವಮಾನ ಮಾಡಿದ್ದಾರೆ, ಜಾತಿ ನಿಂದನೆ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು. ಅವಾಗ ಅಲ್ಲಿ ಕೋರ್ಟ್ ನಲ್ಲಿ ಬಂದದ್ದೇನು ಅಂತ ಹೇಳಿದ್ರೆ, ದಲಿತ ಅಂತ ಹೇಳಿದ್ರೆ ಅದು ನಿಂದನೆ ಆಗೋದಿಲ್ಲ ಅಕಾರ್ಡಿಂಗ್ ಟು SC/ST ಆಕ್ಟ್ 1989 ಅನ್ನುವಂಥ ಮಾತು ಬಂತು. ಇದು ಎರಡಕ್ಕೂ ಸಂಬಂಧಿಸಿ ಇಂದುದರ್ DSS ಆರಂಭವಾದ ಸಂದರ್ಭದಲ್ಲಿ ಈ ಶಬ್ದ ಬಳಕೆ ಮಾಡೋದಕ್ಕೆ ದಲಿತ ಸಂಘರ್ಷ ಸಮಿತಿ ಅಂತ ಬಂತಲ್ಲ, ಅವಾಗ ಏನು ಪರಿಕಲ್ಪನೆ ಇತ್ತು? ಅಲ್ಲ, ನಾನು ಮೊದಲೇ ಹೇಳಿದ್ದೀನಿ, ದಲಿತ ಅನ್ನೋ ಪದ, ದಲಿತ ಚಳುವಳಿ ಆರಂಭ ಆಗಿದ್ದು ಅದು ಕೇವಲ ಅಸ್ಪೃಶ್ಯರ ಚಳುವಳಿ ಅಲ್ಲ. ದಲಿತ ಚಳುವಳಿ ಎಲ್ಲಾ ತಳ ಸಮುದಾಯಗಳಿಗೂ ಸೇರಿಸ್ಕೊಂಡು ಮಾಡಿದಂತ ಅಸ್ಪೃಶ್ಯ ಚಳುವಳಿ ಅಲ್ಲ ಅದು. ಯಾಕಂದ್ರೆ ದಲಿತ ಚಳುವಳಿಯಲ್ಲಿ ಎಲ್ಲಾ ತಳ ಸಮುದಾಯದ ಎಲ್ಲರೂ ಇದ್ರು. ಬರೀ ಅಷ್ಟೇ ಅಲ್ಲ, ನಾವ್ ಯಾವ್ದನ್ನ ಫ್ಯೂಡಲ್ ಕ್ಯಾಸ್ಟ್ಗಳಂತೀವಿ ಅವರು ಇದ್ರು. ಇನ್ನೂ ಹೇಳ್ಬೇಕು ಅಂತಂದ್ರೆ ಬ್ರಾಹ್ಮಣರು ಕೂಡ ಕೆಲವರು ಯುವಕರು ದಲಿತ ಚಳವಳಿನಲ್ಲಿ ಇದ್ರು. ನಮ್ಮ ಮಂಗಳೂರು ವಿಜಯ ದಲಿತ ಚಳವಳಿಯಲ್ಲಿ ಆಕ್ಟಿವ್ ಆಗಿದ್ರು. ಬೈ ಬರ್ತ್ ಬ್ರಾಹ್ಮಿನ್. ನಮ್ಮ ಶಿವಮೊಗ್ಗದ ಜಿಲ್ಲಾ ಸಂಚಾಲಕ ನಾಗಭೂಷಣ ಅಂತ ಒಬ್ಬ ಬ್ರಾಹ್ಮಣರ ಒಳಗ ಜಿಲ್ಲಾ ಸಂಚಾಲಕ ಆಗಿದ್ದ ಅಲ್ಲಿ. ಹಾಗಾಗಿ ದಲಿತ ಚಳವಳಿಯ ಕಾನ್ಸೆಪ್ಟ್ ಬೇರೆ, ಅದೊಂದು ಐಡಿಯಾಲಜಿ. ಇದು ಪರಿಶಿಷ್ಟ ಜಾತಿ ಅಂದ್ರೆ ದಲಿತ ಅನ್ನೋದು ಸಮಾಜ ಭಾವಿಸ್ತಾ ಇದೆ, ಇಲ್ಲ ಅಂತಲ್ಲ. ದಲಿತ ಅಂದ್ರೆ ಅವಮಾನ ಅನ್ನೋದಾದ್ರೆ ಪರಿಶಿಷ್ಟ ಜಾತಿ ಅಂದ್ರೆ ಅವಮಾನನೇ. ಅದ್ರಲ್ಲಿ ವ್ಯತ್ಯಾಸಗಳೇನಿಲ್ಲ, ಭಾವನೆಗಳಲ್ಲಿ ವ್ಯತ್ಯಾಸ ಏನಿದೆ ಅದ್ರ. ಆದ್ರೆ ಕಾನೂನಾತ್ಮಕವಾಗಿ ಅದು ದಲಿತ ಅನ್ನೋ ಪದಕ್ಕೆ ಕಾನೂನಿನ ಮಾನ್ಯತೆ ಇಲ್ಲ. ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗ ಅಂತ ಸಂವಿಧಾನದಲ್ಲಿ ಬರ್ದಿರೋದ್ರಿಂದ ದಲಿತ ಅನ್ನೋ ಪದಕ್ಕೆ ಮಾನ್ಯತೆ ಇಲ್ಲದೆ ಇರ್ಬೋದು. ಹಾಗನ್ಬಿಟ್ಟು ದಲಿತ ಚಳುವಳಿ ಏನಂತಿದೆ, ಅದೊಂದು ಸಾಮೂಹಿಕವಾದಂತ, ರಾಜಕೀಯವಾದಂತ, ಸಾಮಾಜಿಕವಾದಂತ ಚಳುವಳಿ. ಆ ಚಳುವಳಿನಲ್ಲಿ ಎಲ್ಲಾ ತಳ ಸಮುದಾಯಗಳು ಇದ್ದಾವೆ, ಎಲ್ಲಾ ಅಪಮಾನಿತ ಜಾತಿಗಳು ಇದ್ದಾರೆ. ಹಾಗಾಗಿ ದಲಿತ ಅನ್ನೋದು ಒಂದು ವ್ಯಾಪಕವಾದಂತ ಅರ್ಥ ಇರುವಂತ ಪದ. ಅದು ದಲಿತ ಚಳುವಳಿ ಇವತ್ತೂನು ಹಲವಾರು ಭಾಗದಲ್ಲಿ ಅದೇನಾಗಿದೆ ಅಂತಂದ್ರೆ, ನಮ್ಮ 80-90 ನಂತರ ಈ ದೇಶವನ್ನ, ಈ ಜಗತ್ತನ್ನ ಪ್ರವೇಶ ಮಾಡಿದಂತ LPG ಇದೆಯಲ್ಲ, ಯಾವುದು ಪ್ರೈವೇಟೈಸೇಷನ್, ಈ ತರದ್ದು ಖಾಸಗೀಕರಣ ಮಾಡೋದು ಇವೆಲ್ಲ ಬಂತಲ್ಲ, ಅದರ ಜೊತೆಲಿ ಕೋಮುವಾದೀಕರಣನೂ ಬಂತು ಈ ದೇಶಕ್ಕೆ. ಈ ಕೋಮುವಾದದ ಮುಂದುವರೆದ ಭಾಗವಾಗಿ ಇವೆಲ್ಲ ಬರ್ತಾ ಇದಾವೆ. ವಿಶೇಷವಾಗಿ ನಮ್ಮ ಯಾರು ಶಾಸಕರು ವಿಧಾನಸಭೆನಲ್ಲಿ ಅವ್ರು ಏನ್ ಹೇಳಿದಾರೆ, ಅಲ್ಲಿ ಸಂವಿಧಾನದಲ್ಲಿ ಇಲ್ಲಪ್ಪ ಬಳಸಬೇಡಿ ಅಂತ ಹೇಳಿದಾರೆ. ಅದು ಅಪಮಾನ ಅಂತ ಅವ್ರು ಯಾಕೆ ಹೇಳಿದ್ರು ಅಂತ ನನಗೆ ಗೊತ್ತಿಲ್ಲ. ಯಾಕೆಂದ್ರೆ ಮಹಾದೇವಪ್ಪ ದಲಿತ ಚಳವಳಿಯಿಂದ ಬಂದವರೇನೆ, ಹಲವಾರು ಜನ ಮೋಟಂಗರ್ ದಲಿತ ಚಳವಳಿಯಿಂದ ಬಂದವರು, ಬಿಬಿನಿಂಗಯ್ಯನರ್ ದಲಿತ ಚಳವಳಿಯಿಂದ ಬಂದವರು, ಅವರೆಲ್ಲರೂ ಇವತ್ತು ದಲಿತ ಚಳವಳಿಯ ಭಾಗವಾಗೇ ಇದ್ದಾರೆ. ನಾವೇನಾದ್ರು ಸಭೆ ಸಮಾರಂಭಗಳು ಮಾಡಿದ್ರೆ ಬರ್ತಾರ ಅವರು. ದಲಿತ ಅನ್ನೋದೊಂದು ವ್ಯಾಪಕವಾದ ಅರ್ಥ ಇದೆ. ಎಲ್ಲಾ ತಳ ಸಮುದಾಯಗಳು, ಎಲ್ಲಾ ಅಪಮಾನಿತ ಜಾತಿಗಳನ್ನು ಒಳಗೊಳ್ಳುವಂತ ಒಂದು ಶಕ್ತಿ ದಲಿತ ಅನ್ನೋ ಪದಕ್ಕಿದೆ. ಆ ದಲಿತ ಪದವನ್ನ ಡ್ಯಾಮೇಜ್ ಮಾಡ್ಬೇಕು ಅಂತ ಹೊರಟಿರೋರು ಕೋಮುವಾದಿಗಳು. ಯಾಕೆಂದ್ರೆ ಅವರು ಒಡೆದು ಆಳ್ಬೇಕು ಎಲ್ಲಾರ್ನು. ಒಡೆದು ದಲಿತ ಅಂತಂದ್ರೆ ಇವ್ರು ಆರ್ಗನೈಸ್ ಆಗ್ತಾರೆ. ಇಡೀ ದೇಶದಲ್ಲಿ ದಲಿತರು ಅಂದ್ರೆ ಒಂದು ಯೂನಿಟಿ ಕಾನ್ಸೆಪ್ಟ್ ಇದೆ. ಅದನ್ನ ಹೊಡಿಬೇಕಂದ್ರೆ ಏನ್ ಮಾಡ್ಬೇಕು, ದಲಿತ ಪದನೇ ರಿಜೆಕ್ಟ್ ಮಾಡ್ಬೇಕು ಇವರು. ಅದಕ್ಕೆ ಬಲಿ ಆಗ್ತಿದ್ದಾರೆ ಎಲ್ಲರೂ. ದಲಿತ ಪದನೇ ರಿಜೆಕ್ಟ್ ಮಾಡ್ಬಿಟ್ರೆ ಸರಿ, ನೀವ್ ಹೇಳಿದ್ದು ಹೋಗ್ತೀನಿ ನಾನು. ಅದು ಈಗ ಇತ್ತೀಚೆಗೆ ಎಲ್ರಿಗೂ ಗೊತ್ತಾಗ್ತಾ ಇದೆ. ಅದು ಈಗ ಒಂದು ಏನು ಅಂತ ಹೇಳಿದ್ರೆ, ಶಾಸಕಾಂಗದಲ್ಲಿ, ಶಾಸನ ಸಭೆಗಳಲ್ಲಿ ಮತ್ತು ನ್ಯಾಯಾಲಯಗಳಲ್ಲಿ ದಲಿತ ಅನ್ನುವಂತ ಪದ ಪ್ರಯೋಗ ಮಾಡ್ತಾ ಇಲ್ಲ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಅಂತಲೇ ಮಾಡ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಇದು ಹೊರಗಡೆ ಚಳವಳಿಗೆ ಸಂಬಂಧಿಸಿದ್ದು, ಅದು ಅಲ್ಲಿ ಕಾನೂನಿಗೆ ಸಂಬಂಧಿಸಿದ್ದು, ಅದು ನಿಜ. ಆದ್ರೆ ಇವರು ಶಾಸನ ಸಭೆಯಲ್ಲಿ ಏನು ಹೇಳಿದ್ರು ಅದಕ್ಕೆ ಪೂರಕವಾಗಿ ಹೊರಗಡೆನೂ ಚಟುವಟಿಕೆ ನಡೀತಾ ಇದೆ. ಏನು ಅಂತ ಹೇಳಿದ್ರೆ, ದಲಿತರ ವಿಷಯಕ್ಕೆ ಸಂಬಂಧಿಸಿ ಬೇರೆಯವರು ಯಾರು ಮಾತಾಡೋ ಹಾಗಿಲ್ಲ ಅನ್ನುವಂತ ಒಂದು ಧೋರಣೆ ಇತ್ತೀಚೆಗೆ ಸ್ಟಾರ್ಟ್ ಆಗಿದೆ ದಲಿತ ಲೇಖಕರಲ್ಲಿ. ದಲಿತ ಲೇಖಕರು ಅಂತ ಹೇಳಿ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಅರವಿಂದ್ ಮಾಲ್ಗತ್ತಿ ಅವರು ಇದನ್ನ ಹಿಂದೆ ಒಂದ್ಸಲ ಮಾತಾಡಿದ್ರು. ಇದನ್ನ ದಲಿತ ಲೇಖಕರು ಅನ್ನೋ ಶಬ್ದವನ್ನ ಬಳಸಬೇಡಿ ಅಂತ ಹೇಳಿ ಕೆಲವು ಇತ್ತೀಚೆಗಿನ ಏನು ದಲಿತ ಚಳವಳಿಯ ಬಗ್ಗೆ ಸಕ್ರಿಯವಾಗಿ ಮಾತಾಡ್ತಿರುವಂತ, ಚರ್ಚೆ ಮಾಡ್ತಾ ಇರುವಂತ ಗೆಳೆಯರು ಹೇಳಿದ್ರು. ಅರವಿಂದ್, ಅದಕ್ಕೆ ಸಂಬಂಧಿಸಿ ನಿಮ್ಮ ವಿಚಾರಗಳನ್ನು ಸ್ವಲ್ಪ ಹಂಚ್ಕೋಬಹುದು ಈಗ ಅಂತ ಅನ್ಸುತ್ತೆ. ದಲಿತ ಲೇಖಕ ಅಂದ್ರೆ ತಪ್ಪ? ಪರಿಶಿಷ್ಟ ಜಾತಿ ಅಲ್ಲಲ್ಲ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಒಬ್ಬ ಲೇಖಕ ತನ್ನನ್ನು ತಾನು ದಲಿತ ಲೇಖಕ ಅಂತ ಗುರುತಿಸೋದು ತಪ್ಪ? ಇಲ್ಲ, ತಪ್ಪೇನಲ್ಲ. ನನ್ನ ವಿಚಾರದಲ್ಲಿ ಸಾಹಿತ್ಯ ಆ ಹೆಸರಿನಲ್ಲಿ ಗುರುತಿಸೋದ್ರಿಂದಾಗಿ
ಸಾಹಿತಿಯನ್ನ ಪರಿಭಾಷೆಯಲ್ಲಿ ಗುರುತಿಸಿದ್ರೆ ಯಾವ ತಪ್ಪು ಇಲ್ಲ, ಯಾವ ಅಪರಾಧವೂ ಅಲ್ಲ. ಒಂದು. ಆಮೇಲೆ ಎರಡನೇದು, ಅಪ್ಪ ಇಲ್ಲದೆ ಇರುವಂತಹವರ ಮಕ್ಕಳು ಅಂತ ಅನ್ನುವಂತಹದ್ದು ಇದೆ ಅಲ್ವಾ, ಇದು ಹರಿಜನ ಅನ್ನುವಂತಹ ಪದಕ್ಕೆ ಅನುಗುಣವಾಗಿ ಬಂದಂತಹ ಅರ್ಥ. ಅದು ಹರಿಜನ ಅಂತಂದ್ರೆ ಅಪ್ಪನಿಗೆ ಅಪ್ಪ ಇಲ್ಲದೆ ಹುಟ್ಟಿದ ಮಕ್ಕಳು ಅನ್ನುವ ಅರ್ಥವನ್ನೇ, ಇದೇ ಶಬ್ದವನ್ನೇ ಹರಿಜನ ಪದಕ್ಕೆ ಅನ್ವಯ ಮಾಡ್ಬಿಟ್ಟು ಹೇಳಿದ್ದಾಯ್ತು. ದೇವರ ಮಕ್ಕಳು ಅಂತಂದ್ರೆ ಏನು, ಇನ್ನುಳಿದವ್ರ ಮನುಷ್ಯರಿಗೆ ಹುಟ್ಟಿದವ್ರಲ್ವಾ ಅನ್ನುವಂತಹ ಪ್ರಶ್ನೆ ಇತ್ತು. ಹೀಗಾಗ್ಬಿಟ್ಟು ಇದು ಹರಿಜನ ಅನ್ನುವಂತಹ ಶಬ್ದದ ಜೊತೆಗೆ ಇದ್ದಂತಹ ಅರ್ಥವೇ ವಿನಃ ದಲಿತ ಅನ್ನುವಂತಹ ಪದದ ಜೊತೆಗೆ ಇದ್ದಂತಹ ಅರ್ಥ ಅಲ್ಲ. ಹೀಗಾಗಿ ದಲಿತ ಸಾಹಿತಿಗಳು ಅಥವಾ ದಲಿತ ಸಾಹಿತ್ಯ ಅಂತಂದ್ರೆ ಯಾರು ದಲಿತರ ಕುರಿತು ಯಾರೆಲ್ಲ ಬರೀತಾರೆಯೋ ಅವರು ದಲಿತ ಸಾಹಿತಿಗಳು ಅಂತ ಅನ್ಕೊಂಡ್ಬಿಟ್ಟು ಕರ್ಸ್ಕೊಂಡಿದ್ದಾರೆ. ಕೆಲವರು ಏನಾಯ್ತು ಅಂತಂದ್ರೆ ದಲಿತ ಅಂತಂದ್ರೆ ಬರೀ ಕೇವಲ ಅಸ್ಪೃಶ್ಯರು ಅಂತ ಅನ್ಕೊಂಡ್ಬಿಟ್ಟು ಕರೆಯುವ ಪರಿಕಲ್ಪನೆ ಯಾವಾಗ ಸಾಹಿತ್ಯದಲ್ಲಿ ಒಡಮೂಡಿತೋ, ಒಂದು ಕಾಲಘಟ್ಟದಲ್ಲಿ ಶೋಷಣೆಗೆ ಒಳಗಾದಂತವರೆಲ್ಲಾ ದಲಿತರು ಅನ್ನುವ ಆಲೋಚನೆ ಇತ್ತು. ಆವಾಗ ಯಾರು ಅದ್ರ ಬಗ್ಗೆ ಆಕ್ಷೇಪ ಎತ್ತಲಿಲ್ಲ. ಯಾವಾಗ ದಲಿತರು ಅಂತಂದ್ರೆ ಅಸ್ಪೃಶ್ಯರು ಮಾತ್ರ ಅನ್ನುವ ಆಲೋಚನಾ ಕ್ರಮ ಬಂತು, SC ST ಗಳು ಮಾತ್ರ ದಲಿತರು ಅನ್ನುವ ಆಲೋಚನಾ ಕ್ರಮ ಬಂತು, ಹಾಗೆ ಸಾಹಿತ್ಯ ಅನ್ನುವಂತಹದ್ದನ್ನ ಕೇವಲ 2 ಪಂಗಡಗಳಿಗೆ ಸೀಮಿತಗೊಳಿಸಿ ಹೇಳುವಂತಹ ಪರಿಪಾಠ ಆರಂಭವಾದಾಗ ನಮ್ಮನ್ನ ದಲಿತ ಸಾಹಿತಿ ಅಂತ ಕರಿಬೇಡಿ ಅಂತ ಅನ್ಕೊಂಡ್ಬಿಟ್ಟು ಹೇಳಿದಂತ ಮಾತಿದೆ. ಯಾಕೆ ಅಂತಂದ್ರೆ ಯಾವುದೇ ಸಾಹಿತ್ಯವನ್ನ ಜಾತಿವಾದಿ ಸಾಹಿತ್ಯ ಅಂತ ಅನ್ಕೊಂಡ್ಬಿಟ್ಟು ಗುರ್ಸೋದಕ್ಕೆ ಆರಂಭ ಆಯ್ತು ಅಂತಂದ್ರೆ ಅದರಿಂದ ಹೊರಗೆ ಬರೋದಕ್ಕೆ ಶುರು ಮಾಡ್ತಾರೆ ಎಲ್ರು. ದಲಿತ ಅನ್ನುವಂತಹದ್ದು ಜಾತಿ ಅಲ್ಲ, ಅದು ಹಲವಾರು ಜಾತಿಗಳ ಸಮೂಹವನ್ನ ಪ್ರತಿನಿಧಿಸುವ ಒಂದು ಪದವಾಗಿ ಬಳಕೆಯಲ್ಲಿದೆ. ಅಷ್ಟೇ ಅಲ್ಲ, ಬರೀ ಕೇವಲ SC ST ಗಳಿಗೆ ಸಂಬಂಧಪಟ್ಟಂತಹದ್ದು ಅಲ್ಲ, ಅದರ ಆಚೆಗೂ ಅದರ ವ್ಯಾಪ್ತಿ ಇದೆ ಅನ್ನುವಂತಹ ಮಾತು ಕೂಡ ಬಂದಿದೆ. ಹೀಗಾಗಿ ಇಲ್ಲಿ ದಲಿತ ಸಾಹಿತಿ ಅಂತ ಕರೀತಾ ಇರ್ಬೇಕಾಗಿದ್ರೆ ಅದು ಅವರು ದಲಿತರ ಕುರಿತಾಗಿ ಬರೆದಿದ್ರಿಂದಾಗಿ ಹಾಗೆ ಕರೆಯಲಾಗ್ತಾ ಇದೆ. ಹಾಗೆ ಕರೆಯೋದ್ರಿಂದ ಯಾವ ತಪ್ಪು ಇಲ್ಲ, ಯಾವ ಅಪವಾದವೂ ಇಲ್ಲ. ದಲಿತ ಅಂತ ಕರೆಸಿಕೊಳ್ಳೋದು ಒಂದು ಕಾಲಕ್ಕೆ ಹೆಮ್ಮೆ ಆಗಿತ್ತು, ಆತ್ಮವಿಶ್ವಾಸದ ಪದವಾಗಿತ್ತು. ಒಂದು ವೇಳೆ ನೀವು ದಲಿತ ಅನ್ನುವಂತಹ ಶಬ್ದವನ್ನು ನಿರಾಕರಿಸ್ತೀರಿ ಅಂತಂದ್ರೆ 30 ದಶಕಗಳ ಕಾಲ ಮಾಡಿದ ಚಳುವಳಿಯ ಹೋರಾಟವನ್ನ ಸ್ಮಶಾನ ಮಾಡಿದ ಹಾಗೆ, ಅದರ ಮೇಲೆ ಚಪ್ಪಡಿಯ ಕಲ್ಲು ಎಳೆದ ಹಾಗೆ ದಲಿತ ಅನ್ನುವ ಶಬ್ದ ಹೋಯ್ತು ಅಂತಂದ್ರೆ ಸಾಮಾಜಿಕವಾಗಿ ಹೋರಾಟ ಮಾಡಿ ಕಟ್ಟಿದಂತಹ ಒಂದು ಚಳುವಳಿ ಇದೆ ಅಲ್ವಾ, ಆ ಚಳುವಳಿಯನ್ನೇ ಸರ್ವನಾಶ ಮಾಡೋದಕ್ಕೆ ಹೊರಟಂತ ಬಗೆ ಆಗುತ್ತೆ. ಅದು ದಲಿತ ಶಬ್ದವನ್ನ ನೀವು ತೆಗೆದು ಬಿಟ್ರಿ ಅಂತಂದ್ರೆ ಚಳುವಳಿಯೇ ಇಲ್ಲ ಅಂತ ಅರ್ಥ. ಅದು ಹೀಗಾಗಿ ಆ ಶಬ್ದಕ್ಕೆ ಇರಬಹುದಾದಂತ ಅರ್ಥ ಇದೆ ಅಲ್ವಾ, ಅದನ್ನ ನನಗೆ ಅನ್ಸಿದ ಮಟ್ಟಿಗೆ ಹಿಂದೂದರವರು ಏನ್ ಹೇಳ್ತಾ ಇದ್ದಾರೆಯೋ, ಈ ಕೋಮುವಾದಿ ಶಕ್ತಿಗಳು ಒಂದು ಶಕ್ತಿಯ ದುರ್ಬಲವನ್ನ ಬಳಸುವುದಕ್ಕೋಸ್ಕರವಾಗಿ ಈ ಸ್ವರೂಪದ ಆಲೋಚನಾ ಕ್ರಮವನ್ನ ಹರಿಬಿಟ್ಟಿರ್ಲಿಕ್ಕೆ ಸಾಕು ಅಂತ ಅನ್ಸುತ್ತೆ ನನಗೆ. ಒಂದು ನಾನು ಆಡ್ ಮಾಡ್ತೀನಿ, ಅವ್ರು ಹೇಳಿರೋದಕ್ಕೆ ಆಡ್ ಮಾಡ್ಬೇಕು ಈಗ್ಲೇ. ಹೇಳಿ. ಈಗ ಮಹಾರಾಷ್ಟ್ರದಲ್ಲಿ ದಲಿತ ಪದವನ್ನ ಪ್ರಶ್ನೆ ಮಾಡಿ ಕೋರ್ಟ್ಗೆ ಹೋದವನು RSS ವ್ಯಕ್ತಿ. ಕೋರ್ಟ್ ತೀರ್ಮಾನ ಮಾಡಿ ಏನಾಯ್ತು, ಸರ್ಕಾರಿ ದಾಖಲೆಗಳಲ್ಲಿ ಬಳಸಬೇಡಿ ಅಂತ ಹೇಳಿದೆ. ಅದು ತಾಂತ್ರಿಕವಾಗಿ ಸರಿ, ಹೌದು, ಅದು ತಾಂತ್ರಿಕವಾಗಿ. ಆದ್ರೆ ಇಡೀ ದೇಶದ ಭಾವನಾತ್ಮಕ ನೆಲೆನಲ್ಲಿ, ಸಾಮಾಜಿಕ ನೆಲೆನಲ್ಲಿ ದಲಿತ ಅನ್ನೋ ಪದಕ್ಕೆ ಬಹಳ ದೊಡ್ಡ ಅರ್ಥ ವ್ಯಾಪ್ತಿ ಇದೆ. ಅದು ಎಲ್ಲರನ್ನೂ ಒಳಗೊಂಡು ಮುನ್ನಡೆಸ್ಕೊಂಡು ಹೋಗುವಂಥದ್ದು. ಈ ಕೋಮುವಾದ ಒಡಿಲಿಕ್ಕೆ ಪ್ರಯತ್ನ ಮಾಡ್ತಾ ಇದೆ. ಆ ಒಡೆಯೋ ಪ್ರಯತ್ನಕ್ಕೆ ನಮ್ಮ ಪ್ರಗತಿಪರರು ಬಲಿಯಾಗ್ತಾ ಇದ್ದಾರೆ. ಯಾರ್ಯಾರು ಇವತ್ತು ಈ ವ್ಯಾಖ್ಯಾನ ಮಾಡಕ್ ಹೊರಟಿದಾರಲ್ಲ, ಅವ್ರು ಎಲ್ಲರೂ ಈ ಕೋಮುವಾದಿಗಳ ಒಂದು ಪಿತೂರಿಗೆ ಬಲಿಯಾಗಿ ತಮ್ಮನ್ನ ತಾವು ತಮ್ಮ ವಿವೇಚನಾ ಶಕ್ತಿಯನ್ನ ಕಳ್ಕೊತಾ ಇದ್ದಾರೆ ಅಂತ ನಂಗೆ ಅನಿಸ್ತಾ ಇದೆ. ಅರವಿಂದ್ ಏನೋ ಹೇಳ್ತಾ ಇದ್ರಿ. ಈಗ ಏನಾಗಿದೆ, ದಲಿತ ಸಾಹಿತ್ಯ ಅನ್ನೋದು, ದಲಿತ ಚಳುವಳಿ ಅನ್ನೋದು ಕೇವಲ ಕರ್ನಾಟಕಕ್ಕೆ ಮಾತ್ರ ಸಂಬಂಧಪಟ್ಟದ್ದಲ್ಲ, ಅದು ಇಡೀ ಭಾರತಕ್ಕೆ ಅನ್ವಯವಾಗುವಂತಹದ್ದು. ಭಾರತದಾದ್ಯಂತ ದಲಿತ ಚಳುವಳಿ ಇದೆ. ಅಷ್ಟೇ ಅಲ್ಲ, ಪ್ರಪಂಚದಾದ್ಯಂತ ನಡೆದಿರುವ ಚರ್ಚೆಗಳನ್ನ ನೋಡಿದರೆ ಇಡೀ ಭಾರತೀಯ ಸಾಹಿತ್ಯದಲ್ಲಿ ನವೋದಯ ಸಾಹಿತ್ಯ ಮತ್ತು ದಲಿತ ಸಾಹಿತ್ಯ ಎರಡನ್ನೇ ಮಾತ್ರ ವಿಶ್ವದ ಸಾಹಿತ್ಯದ ಪರಿಭಾಷೆಯಲ್ಲಿ ಗುರುತಿಸ್ತದೆ. ಇಂತಹ ಬೆಳವಣಿಗೆ ಇದೆ ಅಲ್ವಾ. ದಲಿತ ಸಾಹಿತ್ಯ ಅನ್ನುವಂತಹ ಶಬ್ದವನ್ನ ಒಂದು ವೇಳೆ ಈ ಪರಿಭಾಷೆಯ ಅರ್ಥವನ್ನ ಆರೋಪ ಮಾಡಿ ಅದರ ತಲೆ ಮೇಲೆ ಹೇರ್ಬಿಟ್ಟು ಅದನ್ನ ಕುಬ್ಜಗೊಳಿಸುವ ರೀತಿ ನಾವು ನಿಂತದ್ದೇ ಆದ್ರೆ ಏನಾಗ್ಬಿಡ್ತದೆ, ನಾವು ಇಡೀ ನಮ್ಮ ಸಾಹಿತ್ಯವನ್ನ ನಾವೇ ಅಲ್ಲಗಳ್ಕೊಂಡಂಗೆ ಆಗ್ತದೆ, ನಮ್ಮ ಚಳವಳಿಯನ್ನ ನಾವೇ ಅಲ್ಲಗಳೆದ ಹಾಗೆ ಆಗತ್ತೆ. ಈಗೇನು ಪ್ರಪಂಚದ ಭೂಪಟದಲ್ಲಿಯೇ ಈ ದಲಿತ ಸಾಹಿತ್ಯ ಚರ್ಚೆ ಆಗುತ್ತೋ, ಆ ಚರ್ಚೆಯೇ ನಾವು ಸಂಪೂರ್ಣವಾಗಿ ಸ್ಮಶಾನ ಮಾಡಿದ ಹಾಗೆ ಆಗುತ್ತೆ.
ಅಥವಾ ಅದನ್ನು ಕೂಡ ಏನೋ ಸಂಸ್ಕಾರ ಮಾಡಿದ ಹಾಗೆ ಆಗುತ್ತೆ. ಹೀಗಾಗಿ ಇದು ಅಷ್ಟು ಸಮರ್ಥನೀಯವಾದಂತಹದ್ದು ಅಲ್ಲ ಅಂತ ಅನ್ಸುತ್ತೆ ನನಗೆ. ಈಗ ಇನ್ನೂ ಒಂದು ಕೂದಲು ಸೀಳುವ ಆರ್ಗ್ಯುಮೆಂಟ್ ಅನ್ನ ಕೆಲವರು ಮಾಡ್ತಾರೆ. ಏನಂತ ಹೇಳಿದ್ರೆ, ಈಗ ನೀವು ಹೇಳಿದ್ರಿ ಓಕೆ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರು ಮಾತ್ರ ಬರೆದಿದ್ದು ದಲಿತ ಸಾಹಿತ್ಯ ಅಲ್ಲ, ಬೇರೆ ಬೇರೆ ದಮನಿತ ಮತ್ತು ಶೋಷಿತ ಜಾತಿಗಳವರು ಕೂಡ ಅವರ ದಲಿತರ ಸಮಸ್ಯೆಗಳಿಗೆ ಕುರಿತು ಬರೆದದ್ದು ದಲಿತ ಸಾಹಿತ್ಯ ಆಗುತ್ತೆ ಅಂತ. ಈಗ ಒಂದು ಮೇಲ್ಜಾತಿಯ ಒಬ್ಬ ವ್ಯಕ್ತಿ ದಲಿತರ ಸಮಸ್ಯೆಗಳ ಕುರಿತು ಬರೀತಾರೆ, ಅದು ದಲಿತ ಸಾಹಿತ್ಯ ಆಗುತ್ತಾ ಇಲ್ವಾ? ನೀವು ಮೂರು ಮಂದಿಗೆ ಪ್ರಶ್ನೆ ಇದೆ. ಆಗುತ್ತೆ. ನಾನು ಅದಕ್ಕೆ ಇಲ್ಲ, ನಾನು ಹೇಗೆ ಒಂದು ವ್ಯಾಖ್ಯಾನ ಮಾಡಿದ್ದಿದೆ, ಅದು ಎಲ್ಲರೂ ಬಳಕೆಯಲ್ಲಿ ಕೂಡ ಇದೆ. ದಲಿತರು, ದಲಿತೇತರರು, ದಲಿತ ಪ್ರಜ್ಞೆಯಿಂದ ಬರೆದದ್ದು ದಲಿತ ಸಾಹಿತ್ಯವಾಗುತ್ತದೆ. ಅವರು ಯಾರೇ ಇರಲಿ, ಒಬ್ಬ ಮುಸ್ಲಿಂ ಇರಲಿ, ಒಬ್ಬ ಬ್ರಾಹ್ಮಣನಿರಲಿ, ಯಾರೇ ಇರಲಿ, ದಲಿತ ಪ್ರಜ್ಞೆಯನ್ನ ಒಳಗೊಂಡಂತೆ ಅವರು ಬರೆದದ್ದೇ ಆದ್ರೆ ಅದು ದಲಿತ ಸಾಹಿತ್ಯ ಆಗುತ್ತೆ. ಒಂದು ವೇಳೆ ಬೇರೆಯವರು ಬರೆದಿದ್ದು ದಲಿತ ಸಾಹಿತ್ಯ ಆಗಲ್ಲ ಅಂತ ಅನ್ಕೊಂಡ್ಬಿಟ್ಟು ಹೇಳ್ಬಿಟ್ರೆ, ಹಾಗೆ ಊರ ಹೊರಗಡೆ ಒಂದು ದಲಿತ ಕೇರಿ ಅಂತ ಮಾಡಿದ್ದಾರೆಯೋ, ಹೊಲಗೇರಿ ಮಾದಿಗರ ಕೇರಿ ಚಿಕ್ಕಿ ಅಂತ ಅನ್ಕೊಂಡ್ಬಿಟ್ಟು ಮಾಡಿದ್ದಾರೆಯೋ, ಹಾಗೆ ಸಾಹಿತ್ಯದಲ್ಲಿಯೂ ಕೂಡ ಇನ್ನೊಂದು ಕೇರಿಯನ್ನ ನಿರ್ಮಾಣ ಮಾಡಿದ ಹಾಗೆ ಆಗುತ್ತೆ. ಹಾಗೆ ಮಾಡೋದು ಸರಿಯಲ್ಲ ಅಂತ ಅನ್ಕೊಂಡ್ಬಿಟ್ಟು ಹೇಳಿದ್ದಿದೆ. ಈ ಕಾರಣದಿಂದಾಗಿ ದಲಿತ ಸಾಹಿತ್ಯ ಅಂತ ಅನ್ನೋದು ಬರೀ ಕೇವಲ ದಲಿತರು ಬರೆದದ್ದು ಮಾತ್ರ ದಲಿತ ಸಾಹಿತ್ಯ ಆಗತ್ತೆ ಅಂತಲ್ಲ. ದಲಿತರು, ದಲಿತೇತರರು ಯಾರೇ ಬರೆದ್ರು ಕೂಡ ಅದು ದಲಿತ ಪ್ರಜ್ಞೆಯಿಂದ ಕೂಡಿತ್ತು ಅಂತಂದ್ರೆ ಅದು ದಲಿತ ಸಾಹಿತ್ಯ ಆಗತ್ತೆ. ಮೇಡಮ್, ನೀವು ಒಪ್ತೀರಾ ಈ ವಾದವನ್ನ? ಒಂದು ಅಪ್ಪರ್ ಕಾಸ್ಟ್ ನ ಒಬ್ಬ ವ್ಯಕ್ತಿ ದಲಿತರ ಸಮಸ್ಯೆಗಳನ್ನ ಪರಿಭಾವಿಸಿಕೊಂಡು ದಲಿತರ ಸಮಸ್ಯೆ ಬಗ್ಗೆ ಬರೆದ್ರೆ ಅದನ್ನ ದಲಿತ ಸಾಹಿತ್ಯ ಅಂತ ಪರಿಗಣಿಸಬಹುದಾ? ಪರಿಗಣಿಸಬಹುದು ಸರ್. ಬೇರೆ ಎಲ್ರು ಬರೆಯಕ್ ಆಗಲ್ಲ. ಅದು ಯಾರಿಗೆ ಆ ನೋವು ಇರತ್ತೋ, ಯಾರಿಗೆ ಆ ತುಡಿತ ಇರತ್ತೋ ಅವ್ರು ಬರೀತಾರೆ. ಈಗ ಬ್ರಾಹ್ಮಣರ ಸಾಹಿತ್ಯನೂ ಬರೀತಾರೆ. ಎಲ್ಲ ನಮಗ್ ಗೊತ್ತಿಲ್ದಿದ್ರು ಏನೇನೋ ಅವ್ರು ಏನ್ ಮಾಡ್ತಾರೆ ಅಂತವೆಲ್ಲ ಸೇರಿಸಿ ಸಾಹಿತ್ಯ ಬರೆಯುವಂತದ್ದಿದೆ. ಹಾಗ ಅನ್ಕೂಡ್ಲೆ ಅದು ಬ್ರಾಹ್ಮಣ ಸಾಹಿತ್ಯ ಅಂತೇನೆ ಆಗಲ್ಲ. ಅದೇ ರೀತಿಯಲ್ಲಿ ದಲಿತರ ಸಾಹಿತ್ಯ ಅಂತಲೇ ಒಂದ್ ಯಾಕೆ ಅದಿರ್ಬೇಕು, ಒಂದ್ ಕಾಲದಲ್ಲಿ ಇತ್ತೇನೋ ಈ ಹೆಚ್ಚೆಚ್ಚು ದಲಿತ ಅನ್ನೋದು ಬಳಸಿ ಈಗ ಅವ್ರೇನ್ ಅಂತಿದಾರೆ ಅಂದ್ರೆ, ಆ ದಲಿತ ಸಂಘರ್ಷ ಸಮಿತಿ ಮೊದಲು ಏನ್ ಕಟ್ಟಿದಾಗ ಆ ಬಿಗಿ ಇತ್ತು, ಆ ಒಂದು ಘರ್ಜನೆ ಇತ್ತು, ನಾವು ಯಾರಿಗೂ ಕಡಿಮೆ ಇಲ್ಲ ಅನ್ನೋದನ್ನ ತೋರಿಸ್ಕೊಳ್ಳೋದಕ್ಕಾಗಿ ಆ ಒಂದು ಸಂಘಟನೆ ಇತ್ತು. ಆ ಸಂಘಟನೆ ಮುಂದುವರಿಬೇಕು ಅಂತ ಹೇಳ್ತಾರೆ. ನಾವೇನ್ ಹೇಳ್ತೀವಿ, ಒಂದ್ ಹಂತಕ್ ಬಂದಿದೆ, ಅದೇನ್ ಹೇಳ್ಬೇಕಾಗಿಲ್ಲ, ಒಂದ್ ವಾಹಿನಿಯಲ್ಲಿ ಎಲ್ರು ಬೆರೆತು ಅದು ಅಂತ ಒಂದು ತಲೆಯಲ್ಲಿ ಬರ್ಲೇಬಾರ್ದು ಆ ವಿಷಯ. ಆ ರೀತಿಯಲ್ಲಿ ಆ ಜನಗಳನ್ನ ನೋಡ್ಬೇಕು, ನಮ್ಮನ್ನಾಗ್ಲಿ ಯಾರನ್ನಾಗ್ಲಿ. ದಲಿತರು ಎಲ್ರು ಕೂಡ ಒಪ್ಪಲ್ಲ ಸರ್, ಅವ್ರು ಹೇಳ್ತಾ ಇದಾರೆ ಅಷ್ಟೇನೆ. ದಲಿತರು, ನಾವು ದಲಿತರು ಅಂತ ಯಾರು ಸುಮ್ನೆ ಒಪ್ಕೊಳ್ಳೋದೇ ಇಲ್ಲ. ದಲಿತ ಸಾಹಿತ್ಯ ಅನ್ನೋದಕ್ ಮಾತ್ರ ಅಲ್ಲ ಈ ಮಾತು ಸೀಮಿತ. ಬೇರೆ ಬೇರೆ ವಿಷಯದಲ್ಲಿ ಸಾಮಾಜಿಕವಾಗಿ, ರಾಜಕೀಯವಾಗಿ, ಆರ್ಥಿಕವಾಗಿ, ಸಾಂಸ್ಕೃತಿಕವಾಗಿ ಈ ನಾಲ್ಕು ಕಡೆಯಿಂದ ನೋಡಿದಾಗ ಆ ದಲಿತ ಅನ್ನೋದನ್ನ ಎಲ್ರು ಕೂಡ ಒಪ್ಕೊಳ್ಳೋಕೆ ಸಾಧ್ಯ ಇಲ್ಲ. ಅಂತ ಒಂದು ಕಾಲಘಟ್ಟಕ್ಕೆ ಬಂದು ನಿಂತಿದೀವಿ ನಾವು. ಆದ್ರಿಂದ ಆ ರೀತಿ ಹೇಳಿದ್ದಷ್ಟೇ. ಇದನ್ನ ಈ ಮುಂದುವರಿಯೋದಾದ್ರೆ ಈ ಚಳವಳಿ ಮುಂದುವರಿಯೋದು ನಾವು ಅವೇ ಒಂದು ಸಂದರ್ಭದಲ್ಲಿ ಹೇಳಿದ್ರಿ ಮೇಡಮ್. ಅವೇ ಒಂದು ಸಂದರ್ಭದಲ್ಲಿ ಬಂಜಾರ ಸಮಾವೇಶದ ಸಂದರ್ಭದಲ್ಲಿ ನಮಗೆ ಯಾರು ದಲಿತರು ಅಂತ ಕರಿಬೇಡಿ ಅಂತನ್ನುವಂತಹ ಮಾತನ್ನ ತಾವು ಹೇಳಿದ್ರಿ, ನನಗೆ ನೆನಪಿದೆ. ಅಂದ್ರೆ ಒಂದು ಆರಂಭದ ಘಟ್ಟ ಅದು. ಬಹುಶಃ ಲಂಬಾಣಿ ಸಮುದಾಯವನ್ನು ಕೂಡ ದಲಿತರ ಮೀಸಲಾತಿಯ ಪ್ರಶ್ನೆ ಬಂದಾಗ ಈ ಮಾತು ಬಂದಿತ್ತು. ಆದ್ರೆ ಆ ಸಂದರ್ಭದಲ್ಲಿಯೇ ಸಾಕಷ್ಟು ಚರ್ಚೆಗಳು ನಡೆದಂತಹದ್ದು ಇದೆ. ದಲಿತ ಅನ್ನುವಂತಹ ಪದದ ವ್ಯಾಪ್ತಿ ಮತ್ತು ಅತಿವ್ಯಾಪ್ತಿ ಇವುಗಳ ನಡುವೆ ನಡೆದಿರುವಂತಹ ಚರ್ಚೆಯನ್ನು ನಾವು ಗಮನಿಸ್ತೇವೆ. ಹೀಗಾಗಿ ಇವೆಲ್ಲ ಏನಿರ್ತಾವೆ ಆಯಾ ಕಾಲಘಟ್ಟದ ಸಂದರ್ಭದಲ್ಲಿ ನಡೆದಿರುವ ಚರ್ಚೆಗಳು, ಆಗಿರುವ ಚರ್ಚೆಗಳು ಬಿದ್ದು ಹೋಗಿರ್ತಾವೆ ಅಷ್ಟೇ. ಹೀಗಾಗಿ ಈ ಪದಗಳನ್ನ ನಾವು ಒಂದು ಕಾಲಘಟ್ಟಕ್ಕೆ ಇದ್ದಂತಹದ್ದು ಇನ್ನೊಂದು ಕಾಲಘಟ್ಟಕ್ಕೆ ಬದಲಾವಣೆ ಆಗ್ತಾ ಇರೋದ್ರಿಂದಾಗಿ ಚರಿತ್ರೆಯಲ್ಲಿ ಇಂಥ ಹಲವಾರು ಪದಗಳಿವೆ. ಒಂದು ಪದಕ್ಕೆ ಕಲ್ಮಶ ಆಯ್ತು ಅಂದ್ರೆ ಮತ್ತೊಂದು ಪದ ಬರುತ್ತೆ. ಚರಿತ್ರೆಯಲ್ಲಿ ಅಸ್ಪೃಶ್ಯರು, ಅಂತ್ಯಜರು, ಹರಿಜನರು, ತಿರುಕುಲತ್ತರ, ಆದಿಮ ಜನಾಂಗ, ಆದಿ ಕರ್ನಾಟಕ, ಪಂಚಮರು, ದಶ, ಅನುಸೂಚಿತ, ಅಂತ್ಯವಸಾಯಿ, ಬಹಿಷ್ಕೃತರು, ಅತಿಶೂದ್ರರು, ಪರಿಶಿಷ್ಟ ಜಾತಿ, ಹಲವಾರು ಶಬ್ದದ ಬಳಕೆಯಲ್ಲಿವೆ. ಇವೆಲ್ಲ ಚರಿತ್ರೆಯ ಉದ್ದಕ್ಕೂ ಯಾರ್ಯಾರು ಸುಧಾರಣಾವಾದಿಗಳು ಬಂದಿದ್ದಾರೆಯೋ ಅವರೆಲ್ಲರೂ ಒಂದೊಂದು ಹೊಸ ರೀತಿಯ ಶಬ್ದಗಳನ್ನು ಪ್ರಯೋಗ ಮಾಡ್ತಾ ಬಂದಿದ್ದಾರೆ. ಹೀಗಾಗಿ ಒಂದು ಚಳುವಳಿಯನ್ನ ಕಟ್ಟಿದಾಗ ಇವತ್ತಿನ ಸಂದರ್ಭದಲ್ಲಿ ದಲಿತ ಅನ್ನುವಂತಹ ಒಂದು ಪದ ಅದು ಸಾಮಾಜಿಕ ಪದವಾಗಿ ಬಳಕೆಯಲ್ಲಿದೆ. ಅದು ಜನಸಾಮಾನ್ಯರದ ಶಾಸನದ ಪದ, ಅದು ಸಂವಿಧಾನಾತ್ಮಕವಾದ ಪದ ಅಲ್ಲ ಅನ್ನೋದು ಅಷ್ಟೇ ಸತ್ಯ. ಅದು ಜನಸಾಮಾನ್ಯರ ಶಾಸನದ ಪದ ಅನ್ನೋದು ಕೂಡ ಅಷ್ಟೇ ಸತ್ಯ. ಹೀಗಾಗಿ ಅದನ್ನ ಮುಕ್ತ ಮನಸ್ಸಿಂದ ನಾವು ಸ್ವೀಕರಿಸೋದು. ತಾವ್ ಮಾತಾಡಿದ್ದೆಲ್ಲ ಒಪ್ಕೊಳ್ತೀನಿ.
ಆದ್ರೆ ನಮಗ್ ದಲಿತರು ಅಂತ ಹೇಳ್ಬೇಡಿ ಅಂತ ನಾನು ಯಾವತ್ತೂ ಹೇಳಿಲ್ಲ, ನಾನು ಎಲ್ಲೂ ಹೇಳಿಲ್ಲ. ಇಲ್ಲ ಇವನ್ನ ಇರ್ಬೋದು. ದಲಿತರು ಒಂದು ಸಿಂಧುದರ್ ಒಂದು ವಿಚಾರನ ನಾನು ಸ್ವಲ್ಪ ಮಾಡ್ತೀನಿ. ಏನಪ್ಪಾ ಅಂತಂದ್ರೆ, ಈಗ ಲಲಿತಾ ನಾಯಕ್ ಅವರು ಹೇಳಿದ್ರು, ಈ ದಲಿತ ಅನ್ನೋ ಪದನ ಬಿಟ್ಬಿಡೋಣ, ನಾವೆಲ್ಲ ಬೆಳೆದು ಬಿಟ್ಟಿದೀವಿ, ಸಂಘಟನೆಗಳು ಬದಲಾಗಿದ್ದಾವೆ, ಈ ಕಾಲಮಾನಕ್ಕೆ ಅದು ಹೊಂದಲ್ಲ ಅನ್ನೋ ಅರ್ಥದಲ್ಲಿ ಅವ್ರು ಹೇಳಿದ್ರು. ಆದ್ರೆ ನಾನು ಏನಪ್ಪಾ ಹೇಳ್ತೀನಿ ಅಂತಂದ್ರೆ, ದಲಿತ ಅನ್ನೋ ಪದಕ್ಕೆ ಕಾಲಮಿತಿ ಇಲ್ಲ. ಅದಕ್ಕೆ ಈ ಚಾತುರ್ವರ್ಣ ಹಿಂದೂ ಸಮಾಜದಲ್ಲಿ, ಭಾರತ ದೇಶದಲ್ಲಿ ಎಲ್ಲಿವರೆಗೆ ಈ ಜಾತಿ ಅಸಮಾನತೆ ತಾರತಮ್ಯಗಳು ಇರ್ತಾವೋ ಅಲ್ಲಿವರೆಗೂ ದಲಿತ ಪದ ಚಾಲನೆಯಲ್ಲಿ ಇರುತ್ತೆ. ಬಹಳ ಜನ ಹೇಳ್ತಾರೆ, ಈಗ ಅವ್ರೇನೋ ಹೇಳ್ತಾ ಇದ್ರು, ನಾವು ಆತರ ಹೇಳ್ಕೋಬಾರ್ದು, ನಾವು ಬೇರೆ ತರ ಇರ್ಬೇಕು ಅಂತ. ನಮ್ಮಲ್ಲಿ ಬಹಳ ಜನ ಹೇಳ್ತಾರೆ, ಈ ಜಾತಿ ಕಾಲಂನಲ್ಲಿ ಜಾತಿ ಹೆಸರು ಬರೆಯೋದ್ ಬಿಟ್ಬಿಟ್ರೆ ಜಾತಿ ಹೋಗುತ್ತೆ ಅಂತ. ಎಷ್ಟು ತಮಾಷೆ ಆಗಿದೆ ಅಂತಂದ್ರೆ ಇದು, ಅದು ಅದಕ್ಕೆ ಏನ್ ರಿಯಾಕ್ಟ್ ಮಾಡ್ಬೇಕು ಅನ್ನೋದು ಕೂಡ ಗೊತ್ತಾಗಲ್ಲ ನಮಗೆ. ಯಾಕೆಂದ್ರೆ ಇಷ್ಟೊಂದು ಮೇಲ್ಮಟ್ಟದಲ್ಲಿ ನಮ್ ಗ್ರಹಿಕೆಗಳು ಇರಬಾರ್ದು. ನಾವು ಜಾತಿ ಹೇಳದೇ ಇದ್ದ ಕ್ಷಣ ನಮ್ ಜಾತಿ ಹೋಗ್ಬಿಡೋದಿಲ್ಲ. ಇವತ್ತು ಒಬ್ಬ ಈಗ ಯಾರು ನಮ್ಮ ಜಗಜೀವನ್ ರಾಮ್ ಅವರು ಪೂರ್ಣಾನಂದ ಪ್ರತಿಮೆನ ಅನಾವರಣ ಮಾಡಿ ಬಂದ್ಮೇಲೆ ಬ್ರಾಹ್ಮಣರು ಯಾಕೆ ಗಂಗಾ ಜಲ ತೊಳೆದ್ರು ಅದನ್ನ? ಸಂಪೂರ್ಣಾನಂದರ ಪ್ರತಿಮೆಯನ್ನ. ಸಂಪೂರ್ಣಾನಂದ ಪ್ರತಿಮೆ ಯಾಕೆ ತೊಳೆದ್ರು ಅದನ್ನ? ಒಂದು ಹೇಳಿ. ಒಂದು ಅಲ್ಲಿ ನಾನೊಂದು ಪ್ರಶ್ನೆ ಕೇಳಿದ್ದನ್ನ ನಿಮ್ಗೂ ಕೂಡ ಕೇಳಬೇಕಾಗಿದೆ. ಒಂದು, ದಮನಿತ ಜಾತಿಗಳಲ್ಲಿರುವವರೆಲ್ಲರೂ ಬರೆದದ್ದು ದಲಿತ ಸಾಹಿತ್ಯನ, ಅಥವಾ ಮೇಲ್ಜಾತಿಯಲ್ಲಿರುವವರು ಬರೆದದ್ದು ದಲಿತರ ಕುರಿತೇ ಬರೀತಾರೆ, ಅವರು ಅಷ್ಟೇ ಪರಿಣಾಮಕಾರಿಯಾಗಿ ಬರೀತಾರೆ, ಅದನ್ನು ದಲಿತ ಸಾಹಿತ್ಯ ಅಂತ ನೀವು ಕನ್ಸಿಡರ್ ಮಾಡ್ತೀರಾ ಅನ್ನೋದು ಒಂದು. ಎರಡನೇ ಪ್ರಶ್ನೆ ನಿಮಗೆ ಏನು ಅಂತ ಹೇಳಿದ್ರೆ, ಸಿದ್ಲಿಂಗಯ್ಯ ಅವರು ಒಂದ್ಸಲ ಸ್ವಲ್ಪ ರೋಸಿ ಹೋಗಿ ಹೇಳಿದ ಹಾಗೆ ಹೇಳಿದ್ರು ಅದನ್ನ, ನನ್ನನ್ನು ಪದೇ ಪದೇ ದಲಿತ ಕವಿ ಅನ್ಬೇಡಿ ಅಂತ, ನಾನು ದಲಿತ ಕವಿ ಅಲ್ಲ ಅಂತ ಹೇಳಿದ್ರು. ಇದು ಎರಡಕ್ಕೆ ಸಂಬಂಧಿಸಿ ನಿಮ್ಮ ಅಭಿಪ್ರಾಯ? ಈಗ ಎರಡು ವಿಚಾರಗಳಿದಾವೆ ಇಲ್ಲಿ. ಒಂದು, ದಲಿತ ಪ್ರಜ್ಞೆ ಮತ್ತು ದಲಿತ ಸಂವೇದನೆ ಮತ್ತು ದಲಿತರನ್ನ ಕುರಿತು ಬರೆಯೋದು. ದಲಿತ ಪ್ರಜ್ಞೆ ಮತ್ತು ದಲಿತ ಸಂವೇದನೆಗಳನ್ನ ಇಟ್ಟುಕೊಂಡು ಬರೆಯೋರು ಹುಟ್ಟಿನಿಂದ ದಲಿತರಾದವರು ಬರೀತಾರೆ. ದಲಿತ ಸಮಸ್ಯೆಗಳನ್ನ ಕುರಿತು ಬಹಳ ಜನ ಬರೆದಿದ್ದಾರೆ. ಕಾರಂತರಿಂದ ಹಿಡಿದು, ಕುವೆಂಪು ಅವರಿಂದ ಹಿಡಿದು, ಅನಂತಮೂರ್ತಿ ಅವರಿಂದ ಹಿಡಿದು ಬಹಳ ಜನ ಬರೆದಿದ್ದಾರೆ ದಲಿತ ಸಮಸ್ಯೆಗಳನ್ನು ಕುರಿತು. ಅವರನ್ನ ದಲಿತ ಸಾಹಿತಿ ಅಂತ ಕರಿಬೇಕೋ ಬೇಡವೋ ಅನ್ನೋದು ಅದು ಚರ್ಚೆಗೆ ಅಪ್ರಸ್ತುತ ನನ್ನ ಪ್ರಕಾರ. ನಿಜವಾದ ದಲಿತ ಸಂವೇದನೆ ಮತ್ತು ದಲಿತ ಪ್ರಜ್ಞೆ ಇಟ್ಕೊಂಡು ಬರೆಯುವಂತ ಚೈತನ್ಯ ಶಕ್ತಿ ಇರೋದು ಹುಟ್ಟಿನಿಂದ ದಲಿತರಾದವ್ರಿಗೆ ಮಾತ್ರ. ಉಳಿದರು ದಲಿತ ಒಂದು ವಿಚಾರಗಳನ್ನ ಇಟ್ಕೊಂಡು ಬರಿಬಹುದು. ಈಗ ಅದು ದಲಿತ ಸಾಹಿತ್ಯ ಆಗಲ್ಲ. ಅದು ದಲಿತ ಸಾಹಿತ್ಯ ಆಗಲ್ಲ ನನ್ನ ಪ್ರಕಾರ. ದಲಿತರನ್ನು ಕುರಿತು ಬರೆದಿರ್ತಾರೆ, ದಲಿತರ ಸಮಸ್ಯೆಗಳು ಇಲ್ಲ, ಅದನ್ನೇ ಏನ್ ಮಾಡಲಾಗಿದೆ, ದಲಿತ ಸಾಹಿತ್ಯದಲ್ಲಿ ಎರಡು ರೀತಿಯಲ್ಲಿವೆ. ಅದನ್ನೇ ಇಂದುಧರ್ ಅವರು ಹೇಳಿದ್ರು, ಅದು ಸಂವೇದನೆ, ದಲಿತ ಸಂವೇದನೆಯಿಂದ ಬರೆಯುವಂತಹದ್ದು ಬೇರೆ, ದಲಿತರೇ ಬರೆಯುವಂತಹದ್ದು ಬೇರೆ ಅನ್ನುವಂತಹ ಮಾತನ್ನು ಹೇಳಿದ್ರು. ಹೀಗಾಗಿಯೇ ಅಧ್ಯಯನದ ದೃಷ್ಟಿಯಿಂದ ಸಾಹಿತ್ಯದಲ್ಲಿ ಎರಡು ಕ್ರಮಗಳು ಬಳಕೆಯಲ್ಲಿವೆ. ಒಂದು, ದಲಿತರೇ ಬರೆದಿರುವಂತಹದ್ದು ದಲಿತೀಯ ಸಾಹಿತ್ಯ, ದಲಿತರ ಅಲ್ಲದವರು ಬರೆದಿರುವಂತಹದ್ದು ಅದಲಿತೀಯ ಸಾಹಿತ್ಯ ಅಂತ ಅನ್ಕೊಂಡ್ಬಿಟ್ಟು ಗುರುತಿಸುವಂತ ಒಂದು ಪರಿಪಾಠ ಇದೆ. ಅಥವಾ ಈ ಎರಡೂ ಸೇರಿದಾಗಲೇ ಅದು ದಲಿತ ಸಾಹಿತ್ಯ, ಒಟ್ಟಿಗೆ ಸೇರಿದಾಗಲೇ ಅದು ದಲಿತ ಸಾಹಿತ್ಯ ಅಂತ ಕರ್ಸ್ಕೊಳ್ತದೆ ಅಂತ ಹೇಳಿದ್ದಿದೆ. ಅದು ಈಗ ಸರಿ ಅಂತ ಅನ್ಸುತ್ತೆ. ಇನ್ನೊಂದು ಪ್ರಶ್ನೆ, ಈಗ ಸಿದ್ಲಿಂಗಯ್ಯನವರು ನನ್ನ ದಲಿತ ಕವಿ ಯಾಕೆ ಕರಿತೀರಿ ಅಂತ ಹೇಳಿದಾಗ, ಸಿದ್ಲಿಂಗಯ್ಯನವರು ದಲಿತ ಕವಿ ಅಂತ ಟಾರ್ಗೆಟ್ ಮಾಡಿದಾಗ ಆ ಪ್ರಶ್ನೆ ಹೇಳಿದಾರೆ ಅವರು. ನಾನು ದಲಿತ ಕವಿ ಅಂತ ಐಡೆಂಟಿಫೈ ಮಾಡ್ಕೊಳಕ್ ನಿರಾಕರಿಸಿಲ್ಲ ಸಿದ್ಲಿಂಗಯ್ಯ. ಆದ್ರೆ ದಲಿತ ಕವಿ ಅಂತ ಅವ್ರನ್ನ ಟಾರ್ಗೆಟ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿದಾಗ, ಯಾಕೆ ನಾನು ದಲಿತ ಕವಿ ಅಂತ ಟಾರ್ಗೆಟ್ ಮಾಡ್ತೀರಿ, ನಾನು ಬರೀ ಕೇವಲ ಕವಿ ಅಲ್ವಾ ನಾನು ಅಂತ ಕೂಡ ಅವ್ರು ಪ್ರಶ್ನೆ ಮಾಡಿದ್ದಾರೆ. ಇದು ಎಲ್ಲರಿಗೂ ಸಾಧ್ಯ ಇದೆ. ದೇವನೂರ್ ಮಾದೇವ್ ಅಂತ ಅವರು ಕೂಡ ದಲಿತ ಸಾಹಿತ್ಯ, ದೇವನೂರ್ ಮಾದೇವ್ ಒಂದ್ ನಿಮಿಷ ಇರಿ ಮೇಡಮ್, ನಾ ಬರ್ತೀನಿ, ನಿಮ್ಮ ಹತ್ರ ಬರ್ತೀನಿ. ಸಮಸ್ಯೆ ಏನಾಗುತ್ತೆ ಅಂದ್ರೆ, ಈಗ ದೇವನೂರ್ ಮಾದೇವ್ ಅವರು ದಲಿತ ಸಾಹಿತ್ಯನೂ ಇದ್ದಾರೆ, ಅದೇ ಜೊತೆನಲ್ಲಿ ಅವರು ಜಾಗತಿಕ ಮಟ್ಟದ ಸಾಹಿತಿ ಕೂಡ ಆಗಿದ್ದಾರೆ ಅವರು. ಸಿದ್ಲಿಂಗಯ್ಯನವರ ಕವಿತೆಗಳು ಅಷ್ಟೇನೆ. ಇಲ್ಲಿ ಏನಪ್ಪಾ ಆಗುತ್ತೆ ಅಂತಂದ್ರೆ, ಟಾರ್ಗೆಟ್ ಮಾಡಕ್ಕಾದಾಗ ದಲಿತ ಕವಿ ಅಂತ ಸೀಮಿತಗೊಳಿಸಿ ಕೆಲವರು ಮಾತಾಡಕ್ಕಾದಾಗ ಅದ್ ಬಳಸಬೇಡಿ ಅಂತ ಒಂದು ಪ್ರತಿಭಟನಾತ್ಮಕವಾಗಿ ಹೇಳೋದು, ಆ ಮಾತನ್ನ ಹೇಳಿದ್ದಾರೆ ಹೊರತು ನಾನ್ ದಲಿತ ಕವಿ ಅಂತ ಅನ್ನೋದನ್ನ ಅವ್ರು ನಿರಾಕರಣೆ ಮಾಡಿಲ್ಲ. ಈ ಸೂಕ್ಷ್ಮಗಳನ್ನ ಅರ್ಥ ಮಾಡ್ಕೋಬೇಕಾಗಿದೆ. ಪತ್ರಕರ್ತನಾಗಿ ನಾನು ಅನುಭವಿಸಿದ್ದೀನಿ. ಈಗ ಯಾವುದೇ ಪತ್ರಕರ್ತನಿಗೆ ಮೀರಿದಂತ ತನಿಖೆ ವರದಿಗಳನ್ನ ಮಾಡಿ, ಬೇರೆ ಬೇರೆ ಲೇಖನಗಳನ್ನ ಬರೆದು ವರದಿಗಳನ್ನ ಮಾಡಿ ಎಲ್ಲವನ್ನೂ ಮಾಡಿದ್ರು ಏನೋ ಒಂದ್ ಸಂದರ್ಭ ಬಂದಾಗ ಇವನು ದಲಿತ ಪತ್ರಕರ್ತ ಅಂತ ಹೇಳಿದ್ರೆ ಇಟ್ ಹರ್ಟ್ಸ್ ಮೀ.
ಆದ್ರೆ ಅದ್ರ ಅರ್ಥ ನಾ ದಲಿತ ಪತ್ರಕರ್ತ ಅಲ್ಲ ಅಂತಲ್ಲ. ದಲಿತ ಸಮುದಾಯದಿಂದಾನೇ ಬಂದು ಬರೆದು ಬೇರೆಯವ್ರು ಯಾರಿಗಿಂತನೂ ಕಡಿಮೆ ಇಲ್ದಂಗೆ ನನ್ನ ಇದನ್ನ ನಾನು ಸಾಬೀತುಪಡಿಸಿದ್ದೀನಿ ನಾನು. ಆದ್ರೆ ನನ್ನನ್ನು ಗುರುತಿಸುವಾಗ ನಿರ್ದಿಷ್ಟವಾಗಿ ನನ್ನ ಜಾತಿಯಿಂದಾಗಿ ನಾನು ದಲಿತ ಪತ್ರಕರ್ತ ಅಂತ ಗುರುಸಿದ್ರೆ ನಾನು ಪ್ರೊಟೆಸ್ಟ್ ಮಾಡ್ಲೇಬೇಕಾಗತ್ತೆ ಅದನ್ನ. ಆ ನೆಲೆನಲ್ಲಿ ಸಿದ್ಧಲಿಂಗಯ್ಯನವರು ಅದನ್ನ ಹೇಳಿದಾರೆ ಹೊರತು ಅವರು ನಾನು ದಲಿತ ಅಲ್ಲ ಅಂತ ದಲಿತತ್ವವನ್ನ ನಿರಾಕರಣೆ ಮಾಡಿ ಹೇಳಿರೋದಲ್ಲ. ಅದನ್ನ ಅಪವ್ಯಾಖ್ಯಾನ ಮಾಡಬಾರ್ದು ಯಾರನ್ನು. ಮೇಡಮ್ ಏನೋ ಹೇಳ್ತಾ ಇದ್ರಿ, ಕಂಟಿನ್ಯೂ ಮಾಡಿ. ಅದೇ ಸರ್, ಅದು ದಲಿತ ಕವಿ ಅಂತ ನಾನು ಹೇಳ್ಬೇಡ್ರಿ ಅಂದಿದ್ದ ಆ ಅರ್ಥದಲ್ಲೇ. ಈಗೇನು ಅದು ಕರೆಕ್ಟ್, ಅವ್ರು ನಮಗೆ ಅದ್ ಗೊತ್ತಿದೆ. ದಲಿತ ಅನ್ನೋದನ್ನ ಅವ್ರು ತಿರಸ್ಕಾರ ಮಾಡಿಲ್ಲ. ನನ್ನನ್ನು ಅಷ್ಟಕ್ಕೆ ಯಾಕೆ ಸೀಮಿತಗೊಳಿಸಿದ್ರಿ ಅಂತ ಹೇಳಿದ್ರು ಅನ್ನೋದು ಗೊತ್ತು. ಆದ್ರೆ ಮಹಾದೇವಪ್ಪ ಅವರೆಲ್ಲ ಹೇಳಿದ್ರಲ್ಲ, ಆ ಶಬ್ದವನ್ನ ನೀವು ಪದೇ ಪದೇ ಯಾಕೆ ಬಳಸ್ತೀರಾ ಅನ್ನೋದು ಹೇಳಿದಾಗ ಅದು ಕಿರಿಕಿರಿ ಉಂಟು ಮಾಡ್ತಾ ಇದೆ ಅನ್ನೋ ಅರ್ಥದಲ್ಲಿ ಹೇಳಿದ್ರು. ಅದಕ್ಕೆ ಹಿನ್ನೆಲೆಯಾಗಿ ತಂದೆ ಇಲ್ಲದ ಮಕ್ಕಳು ಅನ್ನೋದು ಈ ಹರಿಜನರಿಂದ ಅದು ಬಂತು ಅಂತಲ್ಲ, ಇಲ್ಲಿಯೂ ಕೂಡ ಅದೇ ಅರ್ಥ ಕೊಡುತ್ತೆ. ಆದ್ರಿಂದ ಅದನ್ನ ಬಳಸ್ದೇನೆ ನಾವು ಇದು ಸಂಘಟನೆ ಮಾಡಕ್ ಆಗಲ್ವಾ ಅನ್ನೋದು ನಮ್ ಪ್ರಶ್ನೆ. ಈಗಾಗಲೇ ಒಂದು ಸಣ್ಣ ಪ್ರಶ್ನೆ ಕೇಳ್ತೀನಿ ಮೇಡಮ್, ನನಗೆ ನಿಮ್ಗೆ ಒಂದು ಪ್ರಶ್ನೆ ಮೇಡಮ್. ಯಾವ ಆಧಾರ ಇಟ್ಕೊಂಡು ಯಾರೋ ಹೇಳಿದ್ರು ತಂದೆ ಇಲ್ಲದ ಮಕ್ಕಳನ್ನ ದಲಿತರು ಅಂತ ಹೇಳ್ತಾರೆ ಅಂತ ಯಾರೋ ಹೇಳಿದ್ರು ಅಂತ ನೀವ್ ಹೇಗೆ ಅದನ್ನ ಪುನರುಚ್ಚಾರ ಮಾಡಕ್ ಸಾಧ್ಯ ಇದೆ ಮೇಡಮ್? ಸಾಧ್ಯನಾ? ಅದು ಯಾರಾದ್ರೂ ನಂಬ್ತಾರ? ಅದು ನೀವು ಸಾಮಾಜಿಕ ಚಳವಳಿ ಇರುವಂತವ್ರು, ದಲಿತ ಚಳವಳಿಯ ಒಡನಾಟದಲ್ಲಿ ಇರುವಂತವ್ರು ಆ ಮಾತನ್ನ ಆಡ್ಬೋದಾ ನೀವು? ಇಲ್ಲ ಮೇಡಮ್, ದಾಖಲೆಗಳು ಬೇಕು ಮೇಡಮ್. ದಾಖಲೆಗಳು ಇಲ್ಲದೆ ಹೋದಾಗ ಒಬ್ಬ ಚಳವಳಿಯಲ್ಲಿ ಇದ್ಕೊಂಡ್ಬಿಟ್ಟು ನೀವು ಕೆಲಸ ಮಾಡದಂತವ್ರು, ನಾನೇ ಅದನ್ನ ಮುಖವಾಣಿಯಾಗಿ ನಿಂತ್ಕೊಂಡ್ಬಿಟ್ಟು ನಾನು ಹಾಡ್ದಂತವ್ರು ಅನ್ನುವಂತ ಮಾತು ಕೂಡ ತಾವು ಹೇಳಿದ್ರಿ ಇದೆ. ಈಗ ನೀವು ಅಷ್ಟೆಲ್ಲ ಚಳವಳಿ ಜೊತೆಗಿದ್ಕೊಂಡಂತವ್ರು ಈಗ ಈ ಮಾತನ್ನ ಹೇಳೋದಕ್ಕೆ ಹೊರಟು ಬಿಟ್ರೆ ಅದಕ್ಕೆ ಬಹಳ ಅಪವ್ಯಾಖ್ಯಾನದ ರೀತಿ ಚಳವಳಿಯಲ್ಲಿ ಇದ್ದವರೇ ಮಾಡ್ದಂಗ ಆಗ್ಬಿಡ್ತದೆ. ನೀವು ಅಧಿಕೃತವಾದಂತಹ ದಾಖಲೆಗಳನ್ನು ಇಟ್ಕೊಂಡ್ಬಿಟ್ಟು ಮಾತನಾಡೋ ಹಾಗಿದ್ರೆ, ಈಗ ಒಳ್ಳೆ ಚರ್ಚೆ ಇಲ್ಲ ಅಧಿಕೃತವಾದ ದಾಖಲೆಗಳನ್ನು ಇಟ್ಕೊಂಡ್ಬಿಟ್ಟು ಮಾತನಾಡಿದ್ರೆ ಅದಕ್ಕೆ ಅರ್ಥ ಇರುತ್ತೆ ಅಂತ ಹೇಳೋದು ನಾನು. ಈಗ ಒಳ್ಳೆ ಚರ್ಚೆ ಆಗಿದೆ. ಇವಾಗ ಬಹಳ ಜನಕ್ಕೆ ಗೊತ್ತಾಗಿದೆ. ನಾನು ಎತ್ತಿದ ಪ್ರಶ್ನೆಗೆ ಉತ್ತರ ತಾವು ಕೊಡ್ತಾ ಇದ್ದೀರಾ. ಇದು ಬಹಳ ವಿಶಾಲವಾದಂತ ಅರ್ಥದಲ್ಲಿ ಇದನ್ನ ತಗೋಬೇಕು. ಇದೊಂದು ಯಾವ ಘನತೆ ಇರುವಂತ ಶಬ್ದನೇ, ಇದು ಕೆಟ್ಟದಲ್ಲ ಅನ್ನುವಂಥದ್ದನ್ನ ನಾವು ಈಗ ಸಾರಿ ಹೇಳ್ದಂಗಾಯ್ತು. ಒಳ್ಳೇದೇ ಆಯ್ತು ಸರ್, ಈ ಚರ್ಚೆ ಆಗಿದ್ದು. ಈ ನಾವೆಲ್ಲರೂ ಕೂಡ ಅದಕ್ಕೆ ಒಂದು ಮಾನ್ಯತೆ ಕೊಡ್ತೀವಿ. ನಾವು ಖಂಡಿತ ಮಾನ್ಯತೆ. ನಾವು ದಲಿತರು ಇನ್ನೊಂದು ಮಾತನ್ನ ನಾನು ಹೇಳೋದು ಸೇರ್ಸ್ಲಿಕ್ಕೆ ಬಯಸ್ತೇನೆ. ಇಲ್ಲ, ಇನ್ನೊಂದು ಮಾತನ್ನ ಸೇರ್ಸ್ಲಿಕ್ಕೆ ಬಯಸ್ತೇನೆ. ಇಂದೂರವರು ಹೇಳಿದ್ರು, ಒಂದೇನಿದೆ ಬಹಳ ಅದಕ್ಕೆ ಪೂರಕವಾಗಿ ಹೇಳುವಂತಹ ಮಾತು ನಾನಿದು. ನವೋದಯದ ಸಂದರ್ಭದಲ್ಲಿ ಬರೆದಂತಹ ಲೇಖಕರೆಲ್ಲ ಹೆಚ್ಚಿನವರು ಬ್ರಾಹ್ಮಣರೇ. ಆದರೆ ನವೋದಯ ಸಾಹಿತ್ಯಕ್ಕೆ ನಾವು ಬ್ರಾಹ್ಮಣರ ಸಾಹಿತ್ಯ ಅಂತ ಕರೆಯಲ್ಲ, ಅದನ್ನು ನವೋದಯ ಸಾಹಿತ್ಯ ಅಂತ ಕರೀತೇವೆ. ನವೋದಯ ಸಾಹಿತ್ಯ ಅನ್ನೋದು ಹೇಗೆ ಒಂದು ಶಬ್ದವೋ, ಸಾಹಿತ್ಯವನ್ನ ಗುರುತಿಸುವ ಒಂದು ಪರಿಭಾಷೆಯೋ, ಒಂದು ಆಲೋಚನಾ ಕ್ರಮವೋ, ಹಾಗೆ ದಲಿತ ಅನ್ನುವಂತಹದ್ದು ಕೂಡ ಒಂದು ಆಲೋಚನಾ ಕ್ರಮವೇ ವಿನಃ ಅದು ಯಾವುದೇ ಜಾತಿಗೆ ಯಾವುದೇ ಸಮುದಾಯಕ್ಕೆ ಸಂಬಂಧಪಟ್ಟಂತಹ ಪದ ಅಲ್ಲ. ಹಾಗೆ ನವ್ಯ ಸಾಹಿತ್ಯ ಅಂತ ಹೇಳ್ತೇವೆಯೋ, ಹಾಗೆ ನವೋದಯ ಸಾಹಿತ್ಯ ಅಂತ ಹೇಳ್ತೇವೆಯೋ, ಹಾಗೆಯೇ ಕೂಡ ಇದು ದಲಿತ ಸಾಹಿತ್ಯವೇ ವಿನಃ ಇದು ಯಾವುದೇ ಒಂದು ಜಾತಿಯ ಸಮೂಹಕ್ಕೆ ಸಂಬಂಧಪಟ್ಟಂತ ಪದ ಅಲ್ಲ. ದಲಿತ ಅನ್ನುವಂತಹದ್ದು ಅದೊಂದು ತಾತ್ವಿಕವಾದ ಶಬ್ದ ಅನ್ನುವಂತ ಅರ್ಥವನ್ನ ಇಟ್ಕೊಂಡ್ಬಿಟ್ಟು ಚರ್ಚೆಯಲ್ಲಿದೆ ಮತ್ತು ಅದು ಬರವಣಿಗೆಯಲ್ಲಿ ಕೂಡ ಧಾರಾಕಾರವಾಗಿ ಬಂದು ಹೋಗ್ಬಿಟ್ಟಿದೆ ಅದು. ಹೀಗಾಗಿ ದಲಿತ ಅನ್ನೋದು ಅದು ಯಾವುದೇ ಸಮುದಾಯಕ್ಕೆ ಸಂಬಂಧಪಟ್ಟ ಸಾಹಿತ್ಯ ಅಂತ ನಾವು ಬಹಳ ಪ್ರೀತಿಯಿಂದ ಸ್ವಾಗತ ಮಾಡಿದೀವಿ. ಇವತ್ತಿಗೂ ಆ ಗೌರವ ಇದೆ. ನೀವೇನ್ ಹೇಳಿದ್ರಿ ದಲಿತ ಅನ್ನೋದು ಕೆಟ್ಟದಲ್ಲ, ಅದನ್ನ ವಿಶಾಲ ಅರ್ಥದಲ್ಲಿ ನೋಡ್ಬೇಕು ಅಂತ, ಅದು ಬಹಳ ಮುಖ್ಯ ಆಗತ್ತೆ. ಜನ ಅದನ್ನ ಅರ್ಥ ಮಾಡ್ಕೊಳ್ತಾರೆ. ನಾವು ಕೂಡ ಅದನ್ನೇ ಹೇಳೋಣ ಸರ್, ಒಪ್ಕೊಳ್ತೀವಿ. ಈಗ ಕೊನೆಯದಾಗಿ ಒಂದು ಪ್ರಶ್ನೆ. ನಾವು ಈ ಚರ್ಚೆಯನ್ನ 45 ನಿಮಿಷಕ್ಕೆ ಲಿಮಿಟ್ ಮಾಡ್ತೀವಿ. ಇನ್ನು ಮುಂದೆ ಚರ್ಚೆ ಮುಂದುವರಿತಾ ಇರ್ತದೆ ಅದು. ಯಾಕಂತ ಹೇಳಿದ್ರೆ ಈಗ ನಮ್ದು ತ್ರಿವರ್ಣ ನ್ಯೂಸ್ ನಲ್ಲಿ ನಾವು ಏನ್ ಮಾಡ್ತಿದೀವಿ ಅಂತ ಹೇಳಿದ್ರೆ TRP ಚರ್ಚೆಗಳಲ್ಲ. ಇದು TRP ಸಲುವಾಗಿ ಮಾಡ್ತಾ ಇಲ್ಲ ನಾವು ಇದು ವಾಸ್ತವವಾಗಿ ಗಂಭೀರವಾದಂತಹ ಒಂದು ಚರ್ಚೆ. ಸಮಾಜದಲ್ಲಿ ಇದನ್ನ ನಾವು ಇದು ರೆಕಾರ್ಡ್ ಆಗಿ ಈಗ ಹೋದ್ರೆ ಈಗ ಇದರ ಚರ್ಚೆ ಮುಂದುವರಿತದೆ, ಬೇರೆ ಬೇರೆ ರೂಪದಲ್ಲಿ ಮುಂದುವರಿಲಿ ಅನ್ನುವಂಥದ್ದು ನಮ್ಮ ಆಶಯ. ಕೊನೆಯದಾಗಿ ಒಂದು ಪ್ರಶ್ನೆ ಕೇಳ್ತೀನಿ. ಇತ್ತೀಚೆಗಿನ ಯುವ ಪೀಳಿಗೆಯ ದಲಿತ ಬರಹಗಾರರು ಅಂದ್ರೆ ಸ್ಪಷ್ಟವಾಗಿ ಪರಿಶಿಷ್ಟ ಜಾತಿ ವರ್ಗದಲ್ಲಿ ಹುಟ್ಟಿದಂತಹದ್ದೇ ಬರಹಗಾರರು ಒಂದು ವಿಶೇಷವಾದಂತಹ ಒಂದು ಇದನ್ನ ಕಾಮೆಂಟ್ ಗಳನ್ನ ಪದೇ ಪದೇ ಮಾಡ್ತಾ ಇದ್ದಾರೆ. ಏನಂತ ಹೇಳಿದ್ರೆ, ಅಂಬೇಡ್ಕರ್ ಕುರಿತು, ಅಂಬೇಡ್ಕರ್ ಅವರ ಬಗ್ಗೆ ನೀವ್ಯಾರು ಮಾತಾಡ್ಲಿಕ್ಕೆ ನಿಮ್ಗೆ ಹಕ್ಕಿಲ್ಲ,
ಅಥವಾ ದಲಿತ ಸಾಹಿತ್ಯದ ಬಗ್ಗೆ ನಿಮಗೆ ಮಾತಾಡ್ಲಿಕ್ಕೆ ಹಕ್ಕಿಲ್ಲ, ದಲಿತ ಸಾಹಿತ್ಯವನ್ನು ವಿಮರ್ಶೆ ಮಾಡ್ಲಿಕ್ಕೆ ನಿಮಗೆ ನೀವು ಬಳಸುವಂತ ಮಾನದಂಡಗಳು ಇಲ್ಲಿ ನಡೆಯೋದಿಲ್ಲ ಅನ್ನುವಂತ ಮಾತುಗಳನ್ನ ಹೇಳ್ತಾ ಇದ್ದಾರೆ. ಇದು ಒಂದು ರೀತಿಯಲ್ಲಿ ಪ್ರತ್ಯೇಕತೆಯ ವಾದ, ಇದು ಅಪಾಯಕಾರಿ ಅನ್ನುವಂತಹ ಒಂದು ಮಾತು ಕೂಡ ಇದೆ. ಇದಕ್ಕೆ ಸಂಬಂಧಿಸಿ ನೀವು 3 ಮಂದಿ ನಿಮ್ಮ ಅಭಿಪ್ರಾಯ ಏನು ಅಂತ ಹೇಳಿ ಕೇಳ್ತೀನಿ. ಇದು ಕೊನೆಯ ಪ್ರಶ್ನೆ ಇದು. ಹಿಂದೂಧರ್, ಈಗ ನಾನು ಮೊದಲೇ ಹೇಳ್ದೆ, ಈ ಕೋಮುವಾದ ಎಲ್ಲಿಗೆ ಬಂದು ಮುಟ್ತಾ ಇದೆ ಅಂತಂದ್ರೆ, ಅದು ಬರೀ ಮೇಲ್ಜಾತಿಯವರು ಮೇಲ್ವರ್ಗದವರ ಮನೆ ಮನಸ್ಸನ್ನು ಮಾತ್ರ ಮುಟ್ಟಿಲ್ಲ, ದಲಿತರ ಮನೆ ಮನಸ್ಸನ್ನು ಕೂಡ ಮುಟ್ಟಿದೆ. ಅದರ ಪರಿಣಾಮವಾಗಿ ಈ ರೀತಿಯಾದಂತ ರಿಯಾಕ್ಷನ್ ಎಲ್ಲ ಬರ್ತಾ ಇರೋದು. ಬಾಬಾ ಸಾಹೇಬರಾಗ್ಲಿ ಬೇರೆ ಯಾವುದೇ ಹಿರೇ ಆಗ್ಲಿ ಎಲ್ಲರಿಗೂ ಸಂಬಂಧಪಟ್ಟವ್ರು. ಅಂಬೇಡ್ಕರ್ ಬಗ್ಗೆ ಮಾತಾಡಬಾರ್ದು ಅಂತ ಕೆಲವರು ಹೇಳ್ತಾರೆ. ನನ್ನ ಪ್ರಕಾರ ಅದಲ್ಲ. ಬಾಬಾ ಸಾಹೇಬರು ಇಡೀ ದೇಶಕ್ಕೆ ಸಂಬಂಧಪಟ್ಟವರು. ಅವರು ದಲಿತರಿಗಾಗಿ, ಅಸ್ಪೃಶ್ಯರಿಗಾಗಿ, ಪರಿಶಿಷ್ಟ ಜಾತಿ ವರ್ಗದವರಿಗಾಗಿ ಮಾತ್ರ ಕೆಲಸ ಮಾಡಿಲ್ಲ. ಅವರು ಈ ದೇಶದ ಕಾರ್ಮಿಕರಿಗಾಗಿ ಕೆಲಸ ಮಾಡಿದ್ದಾರೆ, ಮಹಿಳೆಯರಿಗಾಗಿ ಕೆಲಸ ಮಾಡಿದ್ದಾರೆ. ಎಲ್ಲರೂ ಈ ದೇಶದ ಹಣಕಾಸಿನ ಸ್ಥಿತಿ ಸುಧಾರ್ಸಕ್ ಮಾಡಿದ್ದಾರೆ, ರಾಜಕೀಯ ಸ್ಥಿತಿ ಸುಧಾರ್ಸಕ್ ಮಾಡಿದ್ದಾರೆ, ಈ ದೇಶದ ನೀರಾವರಿ ವ್ಯವಸ್ಥೆಯನ್ನು ಸುಧಾರಿಸ್ಲಿಕ್ಕೆ ಮಾಡಿದ್ದಾರೆ. ಇಡೀ ದೇಶವನ್ನ ಕಟ್ಟೋದ್ರಲ್ಲಿ ಬಾಬಾ ಸಾಹೇಬರ ಕಾಂಟ್ರಿಬ್ಯೂಷನ್ ಇದೆ. ಆ ಕಾಂಟ್ರಿಬ್ಯೂಷನ್ ಇದ್ದಾಗ ಅದು ಇಡೀ ದೇಶದ ಸಂಪತ್ತು. ಅವರು ಬರೀ ಅಸ್ಪೃಶ್ಯರ, ದಲಿತರ, ತಳ ಸಮುದಾಯದವರ ಆಸ್ತಿ ಅಲ್ಲ ಬಾಬಾ ಸಾಹೇಬರು, ಅವ್ರು ಎಲ್ಲರಿಗೂ ಸೇರಿದವರು. ಇದು ಒಂದು ವಿಚಾರ. ಇನ್ನೊಂದು, ಸಾಹಿತ್ಯ ವಿಮರ್ಶೆಗೆ ಸಂಬಂಧಪಟ್ಟಾಗ ಹೇಳಿದ್ರಲ್ಲಿ ನೀವು, ದಲಿತ ಸಾಹಿತ್ಯವನ್ನ ಬೇರೆಯವರು ವಿಮರ್ಶೆ ಮಾಡಬಾರ್ದು, ಅದು ಅಲ್ಲ ಸಲ್ಲದದು. ಸಾಹಿತ್ಯದ ಮೌಲ್ಯಗಳು ಸಾಹಿತ್ಯಕ್ಕೆ ಯಾವಾಗ್ಲೂ ಇರ್ತವೆ. ಸಾಹಿತ್ಯದ ಮೌಲ್ಯ ಇಟ್ಕೊಂಡೇ ಸಾಹಿತ್ಯನ ವಿಮರ್ಶೆ ಮಾಡ್ಬೇಕು. ಆದ್ರೆ ಒಂದು ಈ ದಲಿತ ಪ್ರಜ್ಞೆ ಮತ್ತು ದಲಿತ ಸಂವೇದನೆ ಅನ್ನೋದು ಇರ್ತದಲ್ಲ, ಇದನ್ನ ಅರ್ಥ ಮಾಡ್ಕೊಳ್ದೇನೆ ಮೇಲ್ಜಾತಿ ಸಾಹಿತ್ಯಗಳು, ಮೇಲ್ಜಾತಿ ವಿಮರ್ಶಕರು ಪೂರ್ವಾಗ್ರಹದಿಂದ ದಲಿತ ಸಾಹಿತ್ಯನ ವಿಮರ್ಶೆ ಮಾಡೋದಿದೆಯಲ್ಲ, ಅದನ್ನು ಪ್ರಶ್ನೆ ಮಾಡ್ಬೇಕಾಗತ್ತೆ. ಎಲ್ಲಿವರೆಗೆ ಅಂತಂದ್ರೆ ನೋಡಿ, ಈಗ ಪಂಪ ಹೇಳಿದಾರಪ್ಪ, ಮಾನವ ಕುಲ ತಾನೊಂದೇ ಅವಲಂ ಅಂತ. ಅದನ್ನ ಏನಂತ ನಾವು ವ್ಯಾಖ್ಯಾನ ಮಾಡ್ಬೇಕು ಇವತ್ತು ನಾವು? ನಮ್ಮ ಯಾವ ಇದಕ್ಕೂ ಕಡಿಮೆ ಇಲ್ವಲ್ಲ ಅದು. ಯಾವ ಬಂಡಾಯ ಸಾಹಿತ್ಯ, ದಲಿತ ಸಾಹಿತ್ಯಕ್ಕಿಂತನೂ ಕಡಿಮೆ ಇಲ್ಲ ಅದು. ಹಾಗಾಗಿ ಸಾಹಿತ್ಯಕ್ಕೆ ಈ ಎಲ್ಲೆಗಳು ಇರಲ್ಲ. ನಾವು ನಮ್ಮ ಅನುಕೂಲಕ್ಕೆ ಕೆಲವು ಸೀಮೆಗಳನ್ನ ನಾವು ಗುರುತು ಮಾಡ್ಕೋಬಹುದು. ಸಾಹಿತ್ಯ ವಿಮರ್ಶೆ ಆಗ್ಲಿ, ಸಾಹಿತ್ಯದ ವ್ಯಾಖ್ಯಾನ ಆಗ್ಲಿ, ರಚನೆ ಆಗ್ಲಿ, ಯಾವುದೇ ಸೃಜನಶೀಲ ಪ್ರಕ್ರಿಯೆಗೆ ಯಾವುದೇ ಸೀಮೆಗಳು ಇರಲ್ಲ. ಅದು ಎಲ್ಲವನ್ನ ಮೀರಿದ್ದದು. ನಮ್ಮ ಯುವ ಸಾಹಿತಿಗಳು, ಯುವ ಬರಹಗಾರರು ಇದಾರಲ್ಲ, ಅವರು ವಿಮರ್ಶೆಯನ್ನ ತುಂಬಾ ಸಂತೋಷದಿಂದ ಸ್ವೀಕಾರ ಮಾಡ್ಬೇಕು. ಆದ್ರೆ ದುರುದ್ದೇಶದಿಂದ ಪೂರ್ವಗ್ರಹ ಇಟ್ಕೊಂಡು ದಲಿತ ಸಾಹಿತ್ಯವನ್ನ, ದಲಿತ ಸಾಹಿತ್ಯಗಳನ್ನ ಕಂಡಮ್ ಮಾಡ್ಲಿಕ್ಕಾಗಿ ಬೇರೆಯವರು ಅದನ್ನ ಮಾಡ್ತಾ ಇದ್ದಾಗ ನಾವು ಅದನ್ನ ಪ್ರೊಟೆಸ್ಟ್ ಮಾಡ್ಬೇಕಾಗುತ್ತೆ. ಮತ್ತೆ ಬೇರೆ ಬೇರೆ ಕಾಲಮಾನದಲ್ಲಿ ಬೇರೆ ಬೇರೆ ಸಾಹಿತ್ಯ ಮೀಮಾಂಸೆಯ ಮಾನದಂಡಗಳು ಬಂದಿದ್ದಾವೆ. ಹಳೆಗನ್ನಡದಲ್ಲಿತ್ತು, ನವೋದಯದಲ್ಲಿತ್ತು, ನವ್ಯದಲ್ಲಿತ್ತು, ನಂತರದ ಬಂಡಾಯ ದಲಿತ ಸಾಹಿತ್ಯದಲ್ಲೂ ಇದೆ, ಇವತ್ತಿನ ಸಾಹಿತ್ಯದಲ್ಲೂ ಇದೆ. ಅದು ಈ ಮಾನದಂಡಗಳು ಕಾಲಕ್ಕೆ ಬದಲಾಗ್ತಾ ಇರ್ತವೆ. ಆ ಬದಲಾಗೋದನ್ನ ಒಂದು ಸಾಹಿತ್ಯಿಕ ಮೌಲ್ಯದಿಂದ ನೋಡ್ಬೇಕೆ ಹೊರತು ಅದನ್ನ ಬೇರೆ ಯಾವುದೇ ಮೌಲ್ಯದಿಂದ, ಅಳತೆಗೋಲದಿಂದ, ಮಾನದಂಡದಿಂದ ನೋಡ್ಬಾರ್ದು ಅನ್ನೋದು ನನ್ನ ಅಭಿಪ್ರಾಯ. ಎಸ್ ಲಲಿತಾ ನಾಯಕ್ ಅವರು, ನೀವು ಕೂಡ ಸಾಹಿತಿಯಾಗಿ ಗುರುತಿಸಿಕೊಂಡವರು. ಈ ಧೋರಣೆ ಬಗ್ಗೆ ನೀವೇನು ಹೇಳ್ತೀರಿ? ಇಲ್ಲ, ನಾವು ಅವಮಾನಿತ ಜಾತಿನಲ್ಲಿ ಹುಟ್ಟಿದವರು ಮಾತ್ರ ಇದನ್ನ ಬರಿತೀವಿ ನಾವು, ಅಥವಾ ಇದನ್ನ ನಾವು ಈ ತರ ಪರಿಗಣಿಸಬೇಕಾಗುತ್ತೆ ಅನ್ನುವಂಥದ್ದು? ಸಾಹಿತ್ಯಕ್ಕೆ ಯಾವ ಒಂದು ಇದು ಇಲ್ಲ. ನನ್ನ ಮನಸ್ಸಿಗೆ ನಾನ್ ಯಾವ್ದು, ನನ್ನ ಹೃದಯಕ್ಕೆ ಯಾವ್ದು ಟಚ್ ಆಗತ್ತೋ ಆ ಸಾಹಿತ್ಯವನ್ನ ಪ್ರತಿಯೊಬ್ಬ ಸಾಹಿತಿ ಬರೀತು. ಆದ್ರಿಂದ ಇಂಥದನ್ನ ನೀವು ಬರಿಬೇಡಿ, ಇಂಥದನ್ನ ನೀವು ವಿಮರ್ಶೆ ಮಾಡ್ಬೇಡಿ ಅನ್ನೋದು ತಪ್ಪಾಗತ್ತೆ. ಯಾರು ನಾ ಹಾಗೆ ಹೇಳಿದ್ ನನಗೆ ಗೊತ್ತಿಲ್ಲ. ಆದ್ರೆ ನನ್ಗನ್ಸತ್ತೆ ಕುಂವೀರ್ ಭದ್ರಪ್ಪನಿಂದ ಬೇಕೇನ್ ಸರ್. ಕುಂವೀರ್ ಭದ್ರಪ್ಪ ಬರ್ದಿರೋವಂತ ಆ ಒಂದು ದಲಿತ ಸಾಹಿತ್ಯ ಇದೆಯಲ್ಲ, ಆ ತ್ರಿಶೂಲದಿಂದ ಹೊಡೆದು ಇದ್ ಮಾಡುವಂತದ್ದೊಂದು ಕಥೆ ಇದೆ. ಅದನ್ನ ಯಾವ ದಲಿತರು ಬರೆಯಕ್ ಸಾಧ್ಯ ಆಗಲ್ಲ, ಅಷ್ಟರ ಮಟ್ಟಿಗೆ ಬರ್ದಿದ್ದಾರೆ. ಚೆನ್ನಣ್ಣ ವಾಲಿಕಾರ್ ಏನ್ ಬರ್ದು, ನೀ ಹೋದ ಮರುದಿನ ನನಗೆ ಯಾರು ದಿಕ್ಕು ಅನ್ನೋ ಮಾತನ್ನ ಪದ್ಯ ಕೇಳಿದ್ರೆ ಕಣ್ಣೀರ್ ಬರ್ತದೆ. ಹಾಗೆ ಎಲ್ರು ಕೂಡ ಸ್ಪಂದಿಸಿದ್ದಾರೆ ಸರ್. ದಲಿತರಿಗೆ ಯಾರು ಕೂಡ ನಮ್ಮವರು ಅಂತ ಭಾವಿಸಿದ್ದಾರೆ, ಯಾರು ಕೂಡ ದೂರ ಮಾಡಿಲ್ಲ. ಮತ್ತೆ ಅದರಲ್ಲಿ ಯಾವ ಒಂದು ಮೇಲ್ಜಾತಿಯವರ ಇದು ಏನೋ ಕುತಂತ್ರ ಇದೆ ಅಂದ್ರಲ್ಲ, ನಮಗೆ ಯಾವ ಕುತಂತ್ರ ಇಲ್ಲ. ನಾವು ದಲಿತರನ್ನ ಅಪ್ಕೊಂಡಿದೀವಿ, ಅವರಾಗಿ ಅವರು ನಾವು ಒಂದೇ ಅನ್ನೋ ರೀತಿಯಲ್ಲಿ ನಾವು ಬದುಕ್ತಾ ಇದೀವಿ. ನಮ್ಮ ಸಾಹಿತ್ಯ ಕೂಡ ಅದೇ ರೀತಿ ಇರ್ತದೆ. ಅದರಿಂದ ಬಹಳ ಜನ ಇವತ್ತು ದಲಿತ ಸಾಹಿತ್ಯವನ್ನ ಪ್ರೀತಿ ಮಾಡ್ತಾರೆ. ಆದ್ರೆ ಬಹಳಷ್ಟು ಜನ ಖಂಡಮ್ ಮಾಡ್ತಾರೆ. ಸಾಹಿತ್ಯನಲ್ಲ, ದೇವಸ್ಥಾನಕ್ಕೆ ಹೋಗ್ತಾನೆ ಅನ್ನೋದಕ್ಕೆ ದೇವ್ರು ಎತ್ಕೊಂಡು ಹೋಗಿದ್ದಾರೆ. ಆ ದೇವ್ರ ಮೂರ್ತಿನ, ದೇವ್ರು ಅಂತ ಹೇಳಲ್ಲ, ದೇವ್ರ ಮೂರ್ತಿನ ಎತ್ಕೊಂಡು ಹೋಗಿದ್ದಾರೆ. ಅಂದ್ರೆ ಇನ್ನು ನಾವೆಲ್ಲ ಅದೇ ರೀತಿಯಲ್ಲಿ ಮುಂದುವರಿತಾ ಇದೆ ಅಂತ ನನಗೆ ನಾವು ಪ್ರಯತ್ನ ಮಾಡ್ಬೇಕು. ಕೊನೆಯ ಹಂತಕ್ಕೆ ಬಂದಿದ್ದೀವಿ ನಾವು. ಏನೋ ಬಹುಶಃ ಅರವಿಂದ್ ಮಾಲ್ಗತ್ತಿ ಅವ್ರದ್ದು ಸ್ವಲ್ಪ ಏನೋ ಸಂಪರ್ಕ ಕಡಿತ ಆಗಿದೆ. ಬಹುಶಃ ಈ ಚರ್ಚೆಯನ್ನ ಇನ್ನೊಂದು ಹಂತದಲ್ಲಿ ನಾವು ಮುಂದುವರಿಸೋಣ. ಇಲ್ಲಿಗೆ ನಾನು ಬಹುಶಃ ಈಗ
ಸ್ಪಷ್ಟವಾದಂತಹ ಒಂದು ನಿಲುವಿಗೆ ನಾವು ಬಂದ ಹಾಗೆ ಕಾಣಿಸ್ತಾ ಇದೆ. ನಾವು ಈ ವಿಷಯಕ್ಕೆ ಸಂಬಂಧಿಸಿ ದಲಿತ ಅಂದರೆ ಯಾರು ಅನ್ನುವುದರಿಂದ ಹಿಡಿದು ನಾವು ದಲಿತ ಸಾಹಿತ್ಯದವರೆಗಿನ ಎಲ್ಲ ವಿಷಯಗಳನ್ನು ಕೂಡ ಈ ಚರ್ಚೆಯಲ್ಲಿ ನಾವು ಸ್ಪರ್ಶಿಸಿದ್ದೀವಿ. ನಾವು ಇವತ್ತಿನ ಈ ಚರ್ಚೆಯಲ್ಲಿ ಭಾಗವಹಿಸಿದಂತಹ ಇಂದುಧರ್ ಅವರಿಗೆ, BT ಲಲಿತಾ ನಾಯ್ಕ ಅವರಿಗೆ ಮತ್ತು ಅರವಿಂದ್ ಮಾಲ್ಗತ್ತಿ ಅವರಿಗೆ ಕೂಡ ನಾನು ತ್ರಿವರ್ಣ ನ್ಯೂಸ್ನ ಪರವಾಗಿ ಕೃತಜ್ಞತೆಗಳನ್ನು ಅರ್ಪಿಸ್ತೇನೆ. ನಮಸ್ಕಾರ. ನಮಸ್ಕಾರ.